ಎಲ್ಲರ ನಿರೀಕ್ಷೆ ಇದೆ ಸಿದ್ದರಾಮಯ್ಯನವರ 14ನೇ ಬಜೆಟ್ ಯಾವ ರೀತಿಯಾಗಿರುತ್ತೆ ಅಂತ. ಆ ಗಾತ್ರ ಕೂಡ ದೊಡ್ಡದಾಗ್ತಾ ಇರುವಂತದ್ದು 3,35,000 ಕೋಟಿವರೆಗೂ ತಲುಪಲಿದೆ ಈ ಬಾರಿಯ ಬಜೆಟ್. ಅದರಲ್ಲೂ ಸ್ಪೆಷಲಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈ ಬಾರಿಯ ಬಜೆಟ್. ಮತ್ತೆ ಯಾವ್ದು ಆಡ್ ಆನ್ ಆಗುತ್ತೆ, ಯಾವ್ದನ್ನ ಕೈ ಬಿಡ್ತಾರೆ ಅಂತ. ಅದರ ಜೊತೆಗೆ ಇವರ ಪ್ರಣಾಳಿಕೆಯನ್ನ ಕೂಡ ನೋಡಿದಂತ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳಿಗೆ ಹತ್ತತ್ರ 60,000 ಕೋಟಿವರೆಗೂ ಆಗ್ಬೋದು. ಅದರ ಜೊತೆಗೆ ಪ್ರಣಾಳಿಕೆಯನ್ನ ಕೂಡ ಲೆಕ್ಕ ಹಾಕೊಂಡು ನೋಡಿದ್ರೆ 75,000 ಕೋಟಿವರೆಗೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿನೇ ಈ ಕುತೂಹಲ ಮತ್ತಷ್ಟು ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ. ಸಿದ್ದರಾಮಯ್ಯ ಮಂಡಿಸ್ತಾ ಇರುವಂತಹ 14ನೇ ಬಜೆಟ್ 16 ನಿರೀಕ್ಷೆ ಮತ್ತು ಸವಾಲುಗಳನ್ನ ಹೊಂದಿರುವಂತ. ಸಿದ್ದರಾಮಯ್ಯ ನೇತೃತ್ವದ 2.0 ಸರ್ಕಾರ 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸುತ್ತಿದ್ದಾರೆ. 16 ಸವಾಲುಗಳು. ಆ ಸವಾಲನ್ನ ಯಾವ ರೀತಿ ನಿರ್ವಹಿಸುತ್ತಾರೆ ಅನ್ನೋದಕ್ಕೆ ಉತ್ತರ ನೆನು ಕೆಲವೇ ಕ್ಷಣಗಳಲ್ಲಿ ಮಂಡನೆ ಆಗಲಿರುವ ಬಜೆಟ್ ನೀಡಲಿದೆ. ಇನ್ನು ಪೃಥ್ವಿ ಹೇಳ್ತಾ ಇದ್ದ ಹಾಗೆ ಈ ಬಾರಿ ಬಜೆಟ್ನ ಗಾತ್ರ ಅಂದಾಜು 3,35,000 ಕೋಟಿಯನ್ನ ದಾಟುವ ನಿರೀಕ್ಷೆ. ಇನ್ನು ಗ್ಯಾರಂಟಿ ನಿರೀಕ್ಷೆಯಲ್ಲಿರುವ ಜನರಿಂದ ಈ ನಿರೀಕ್ಷೆಯ ಹೊರೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಜನಪರ ಯೋಜನೆಗಳನ್ನ ಕೊಡ್ತಾರಾ ಅಥವಾ ಕೇವಲ ಈ ಗ್ಯಾರಂಟಿಗಳ ಮ್ಯಾನೇಜ್ಮೆಂಟ್ಗೆನೆ ಈ ಹೆಚ್ಚಿನ ಅನುದಾನವನ್ನ ಮೀಸಲಿಡ್ತಾರಾ? ಇದೆಲ್ಲದರ ಬಗ್ಗೆ ಅಪಾರ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ. ಇನ್ನು ನಾವು ಈ ಬಾರಿಯ ಬಜೆಟ್ ಅನ್ನ ಪ್ರಮುಖವಾಗಿ 5 ಆಯಾಮಗಳಲ್ಲಿ ಗಮನಿಸಬೇಕಾಗತ್ತೆ. ಯಾವುದು ಆ 5 ಆಯಾಮ, ಹಾಗೆ ಯಾಕೆ ಅದೇ 5 ಆಯಾಮದಲ್ಲಿ ಗಮನಿಸಬೇಕು ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಸೂಟ್ ಕೇಸ್ನ ಮೇಲೆ ನಿರೀಕ್ಷೆ ಇರೋದೇ ನಮ್ಮ ಗ್ಯಾರಂಟಿ ಯೋಜನೆಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟಂತೆ ಬಜೆಟ್ ನಲ್ಲಿ ನಾವು ಇಟ್ಕೊಳ್ಬಹುದಾದ ನಿರೀಕ್ಷೆ ಏನು? ಸಹಜವಾಗಿ 50ರಿಂದ 60,000 ಕೋಟಿಯಷ್ಟು ಬೇಕಾಗುತ್ತೆ ಈ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅನ್ನೋದ್ರಿಂದ ಈ ಒಂದು ಅಮೌಂಟ್ ಅನ್ನ, ಈ ಮಟ್ಟದ ಆರ್ಥಿಕ ಹೊರೆಯನ್ನ ಯಾವ ರೀತಿ ನಿಭಾಯಿಸ್ತಾರೆ, ಎಲ್ಲಿಂದ ಹಣವನ್ನ ಕ್ರೋಢೀಕರಿಸ್ತಾರೆ, ಎಲ್ಲಿಂದ ಹಣವನ್ನ ಕಟ್ ಆಫ್ ಮಾಡ್ತಾರೆ, ಈ ನಿರೀಕ್ಷೆಗಳಿಗೆ ಉತ್ತರವನ್ನ ಕೊಡೋ ಸಾಧ್ಯತೆ ಇರೋದು ಈ ಬಾರಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ಬಜೆಟ್ಗೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಇರೋದು ಕೇವಲ ಬೆರಳೆಣಿಕೆ ತಿಂಗಳಷ್ಟು ದೂರದಲ್ಲಿ. ಹೀಗಿರುವಾಗ ಕರ್ನಾಟಕ ಮಾಡೆಲ್ ಅಂದ್ರೆ ಕರ್ನಾಟಕದಲ್ಲಿ ಯಾವ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿದೆ, ಇದೇ ಮಾಡೆಲ್ ಅನ್ನ ಬೇರೆ ಬೇರೆ ರಾಜ್ಯಗಳು ಕೂಡ, ಯಾವೆಲ್ಲ ರಾಜ್ಯಗಳು ವಿಧಾನಸಭಾ ಚುನಾವಣೆಯನ್ನ ಫೇಸ್ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿವೆ, ಅವು ಕೂಡ ಕರ್ನಾಟಕ ಮಾಡೆಲ್ ಅನ್ನ ಅನುಸರಿಸುವ ಹಾದಿಯಲ್ಲಿ ಇರೋದ್ರಿಂದ ಈ ಬಾರಿಯ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಈ ಗ್ಯಾರಂಟಿಗಳಿಗೆ ಯಾವ ರೀತಿ ಭವಿಷ್ಯ ಬರೀತಾರೆ ಅನ್ನೋದ್ರ ಮೇಲೆ ಮುಂಬರಲಿರುವ ಲೋಕಸಭಾ ಚುನಾವಣೆ ಹಾಗೆ ಉಳಿದ ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ ಕೂಡ ಪರಿಣಾಮ ಬೀರೋ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ವಿತ್ತೀಯ ಕೊರತೆಯ ನಡುವೆ ಕೂಡ ಜಾರಿಯನ್ನ ಮಾಡಬೇಕು. ಆರ್ಥಿಕ ಸುಸ್ಥಿರತೆಯನ್ನ ಕಾಪಾಡಿಕೊಂಡು ಹಾಗೆ ಕಳೆದ ಬಾರಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೊಟ್ಟಂತ ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಏನಿತ್ತು, ಹಾಗೆ ಸಿದ್ದರಾಮಯ್ಯ ಅವರೇ ಟೀಕೆ ಮಾಡ್ತಿರೋ ರೀತಿಯಲ್ಲಿ ಸಾಲ ಹೆಚ್ಚಾಯ್ತು ಬಿಜೆಪಿ ಅವಧಿಯಲ್ಲಿ ಅಂತ ಹೇಳಿ ಈ ಬಾರಿ ಸಿದ್ದರಾಮಯ್ಯ ಅವರು ಸಾಲ ಕೂಡ ಮಾಡದೆ ಹಾಗೆ ವಿತ್ತೀಯ ಕೊರತೆ ಕಡೆ ಕೂಡ ಗಮನವನ್ನ ಕೊಟ್ಟು ಆರ್ಥಿಕ ಶಿಸ್ತನ್ನ ಕೂಡ ಕಾಪಾಡಿಕೊಂಡು ಯಾವ ರೀತಿ ಗ್ಯಾರಂಟಿಗಳಿಗೆ ಅನುದಾನವನ್ನ ಹೊಂದಿಸ್ತಾರೆ ಅನ್ನೋದು ಸಹಜ ಕುತೂಹಲ. ಅಂದ್ರೆ ವಿತ್ತೀಯ ಕೊರತೆ ಅಂದ್ರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದಂತ ಸಂದರ್ಭದಲ್ಲಿ ವಿತ್ತೀಯ ಕೊರತೆ ಉಂಟಾಗುತ್ತೆ. ಬಟ್ ಈಗಿರುವಂತ ಪರಿಸ್ಥಿತಿ ನೋಡಿದ್ರೆ ಖರ್ಚೆ ಜಾಸ್ತಿ ಆಗುವಂತ ನಿರೀಕ್ಷೆಗಳು ಕಾಣಿಸ್ತದೆ. ಬಿಕಾಸ್ ಹೊರೆ ಜಾಸ್ತಿ ಆಗಿದೆ. ಅನ್ನಭಾಗ್ಯ ಆಗಿರ್ಬೋದು. ನಾವು ನಿರೀಕ್ಷೆ ಹಿಂಗಿಟ್ಕೊಂಡ್ರೆ ಸಿದ್ದರಾಮಯ್ಯ ಅವರು ನೀವು ಪ್ರತಿ ಸತಿ ಹೇಳ್ತಿರೋ ರೀತಿಯಲ್ಲಿ 14ನೇ ಬಾರಿ ಬಜೆಟ್ ಮಂಡಿಸ್ತಿರೋದು, ಹೀಗಾಗಿನೇ ಒಂದಷ್ಟು ಸ್ಮಾರ್ಟ್ ಮೂವ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ. ಇನ್ನು ಹೊಸ ಜನಪರ ಯೋಜನೆಗಳು ಅನೌನ್ಸ್ ಆಗತ್ತಾ ಅನ್ನೋದು ಬಹುತೇಕ ಡೌಟ್. ಯಾಕಂತಂದ್ರೆ ನಾವು ಚರ್ಚೆ ಮಾಡ್ತಾ ಇರೋ ರೀತಿಯಲ್ಲಿ ಈಗಿರೋ ಸವಾಲುಗಳೇ 16 ಇರೋದ್ರಿಂದ ಹೊಸ ಜನಪರ ಯೋಜನೆಗಳು ಅನೌನ್ಸ್ ಆಗೋದು ಬಹುತೇಕ ಡೌಟ್. ಇದು ಈ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟಂತೆ ನಾವು ಬಜೆಟ್ ನಲ್ಲಿ ಗಮನಿಸಬೇಕಾದ ಒಂದಷ್ಟು ಅಂಶಗಳು. ಪೃಥ್ವಿ, ಇನ್ನ ಆದಾಯ ಪ್ಲಸ್ ತೆರಿಗೆ ಸಮತೋಲನ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಪ್ರಮುಖವಾದಂತ ಸವಾಲು ಇದು. ಆದಾಯ ಪ್ಲಸ್ ತೆರಿಗೆ ಸಮತೋಲನ ಅಂತ ನೋಡಿದಂತ ಸಂದರ್ಭದಲ್ಲಿ ಹೆಚ್ಚುವರಿ ಸಂಪನ್ಮೂಲ ಸಂಗ್ರಹದ ಗುರಿ ಇರುವಂತದ್ದು. ಈ ಹಿಂದೆ ಬೊಮ್ಮಾಯಿಯವರು ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ 3,09,000 ಕೋಟಿ ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಇದ್ದಿದ್ದಂತ ಟಾರ್ಗೆಟ್ 92,000 ಕೋಟಿಯಷ್ಟು ತೆರಿಗೆಯ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಅದು ಈಗ 1,00,000 ಕೋಟಿ ಮೀರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ರೀತಿಯಾದಂತಹ ಸವಾಲುಗಳ ಜೊತೆಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ತೆರಿಗೆ ಸಂಗ್ರಹಕ್ಕೆ ಟಾರ್ಗೆಟ್ ಸಹಜವಾಗಿ ಫಿಕ್ಸ್ ಆಗೇ ಆಗುತ್ತೆ. ಅದರ ಜೊತೆಗೆ ಅಬಕಾರಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಮಾತ್ರನೇ ಈ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ.
ಸೊ ಇಲ್ಲಿ ಮೇಯ್ನ್ ಆಗಿ ಸರ್ಕಾರಕ್ಕೆ ಸ್ವಲ್ಪ ಕಾಲಾವಕಾಶ ಹಾಗೆ ಜಾಗ ಇರುವಂತದ್ದು ಅಂದ್ರೆ ಅಬಕಾರಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡುವಂಥದ್ದು, ಹಾಗೆ ತೆರಿಗೆಯನ್ನ ಜಾಸ್ತಿ ಮಾಡುವಂಥದ್ದು, ಅದಕ್ಕೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡುವಂಥದ್ದು. ನಾವು ವಾಣಿಜ್ಯ ತೆರಿಗೆ, ಮೋಟಾರು ವಾಹನ ತೆರಿಗೆ ಸಂಗ್ರಹದ ಗುರಿಯನ್ನು ಕೂಡ ಹೆಚ್ಚಳ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ 5 ಪ್ರಮುಖ ವಲಯಗಳಿದಾವಲ್ಲ, ಈ 5 ಪ್ರಮುಖ ವಲಯಗಳೇ ಹೆಚ್ಚಿನದಾಗಿ ಸರ್ಕಾರಕ್ಕೆ ಆದಾಯ ಬರುವಂತ ನಿರೀಕ್ಷೆ ಇರುವಂತದ್ದು. ಸೊ ಹೀಗಾಗಿ ಇದರ ಟಾರ್ಗೆಟ್ ಅನ್ನ ಸಹಜವಾಗಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅನಗತ್ಯ ವೆಚ್ಚ ಕಡಿತದ ಜೊತೆಗೆ ಹೆಚ್ಚುವರಿ ಆದಾಯದ ಸಂಗ್ರಹದ ಗುರಿಯನ್ನ ಈ ರೀತಿಯಾಗಿ ಹಾಕೊಂಡಿದ್ದಾರೆ. ನೋಡ್ಬೇಕು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಈಗ ಕಳೆದ ಬಾರಿ ಬಜೆಟ್ ಮಂಡನೆ ಆದ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಹೇಳಿದ್ರು ನಿರೀಕ್ಷೆಗಿಂತ ಹೆಚ್ಚಿನ ಆದಾಯಗಳು ಈ 5 ವಲಯದಿಂದ ಬರ್ತಿದೆ ಅಂತ ಹೇಳಿ. ಈ ಆದಾಯ ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕು. ಇದರ ಜೊತೆಗೆ ಈ ಗ್ಯಾರಂಟಿ ಅನುಷ್ಠಾನ ಹಾಗೆ ಆದಾಯ ತೆರಿಗೆದೆಲ್ಲದರ ಜೊತೆಯಲ್ಲಿ ಸರ್ಕಾರದ ಆಡಳಿತ ಯಂತ್ರ ನಡಿಬೇಕು ಅಂದ್ರೆ ಇಲಾಖಾವಾರು ಅನುದಾನ ಯಾವ ರೀತಿಯಲ್ಲಿ ಅಲಾಟ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ನಿರ್ಧಾರವಾಗುತ್ತೆ ಸರ್ಕಾರ ಯಾವ ಸ್ಪೀಡ್ ನಲ್ಲಿ ಆಡಳಿತವನ್ನ ನಡೆಸಲಿಕ್ಕೆ ಸಾಧ್ಯ ಅನ್ನೋದು. ಹೀಗಾಗಿ ಇಲಾಖಾವಾರು ಅನುದಾನದ ಬಗ್ಗೆ ಕೂಡ ಈ ಬಾರಿಯ ಬಜೆಟ್ ನಲ್ಲಿ ಒಂದಷ್ಟು ನಿರೀಕ್ಷೆಗಳಿದೆ, ಗಮನಿಸ್ತಾ ಹೋಗೋಣ. ಮೊದಲಾಗಿ ಪ್ರಮುಖವಾಗಿ ಕೆಲವೊಂದಷ್ಟು ಇಲಾಖೆಗಳಿಗೆ ಕೊಡುವ ಅನುದಾನಕ್ಕೆ ಕತ್ತರಿ ಹಾಕುವ ಸಾಧ್ಯತೆಗಳಿದೆ. ಇದು ಕಳೆದ ಬಾರಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇರ್ತಾ ಕೂಡ ಕೆಲವೊಂದಷ್ಟು ಬಾರಿ ಚರ್ಚೆ ಆಗಿದ್ದನ್ನ ಗಮನಿಸಿದ್ವಿ. ಕೆಲವೊಂದು ಇಲಾಖೆಗಳಿಗೆ ಅನಗತ್ಯವಾಗಿ ಹೆಚ್ಚಿನ ಅನುದಾನವನ್ನ ನೀಡಲಾಗ್ತಾ ಇದೆ, ಅಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಕಡಿವಾಣ ಹಾಕುವ ಮೂಲಕ ಗ್ಯಾರಂಟಿ ಯೋಜನೆಗಳಿಗೆ ಆ ಹಣವನ್ನ ಡಿವಿಯೇಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾರಾ ಸಿದ್ದರಾಮಯ್ಯ, ಗಮನಿಸಬೇಕು. ಇದರ ಜೊತೆಗೆ ಪ್ರಮುಖ ಇಲಾಖೆಗಳಿಗೆ ನೆರವು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹೋಗ್ತಿತ್ತು ಅದು ಕೂಡ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಯಾವ ಇಲಾಖೆ ಕಡಿಮೆ ಆಗುತ್ತೆ, ಯಾವ ಇಲಾಖೆಗೆ ಜಾಸ್ತಿ ಆಗುತ್ತೆ, ಯಾವ ಇಲಾಖೆಗೆ ರಿಟೈನ್ ಮಾಡ್ಕೊಳ್ತಾರೆ ಅದನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರೇ ಉತ್ತರ ನೀಡಲಿದ್ದಾರೆ. ಇದರ ಜೊತೆಗೆ ಇಲಾಖೆಗಳ ಹೊಸ ಪ್ರಸ್ತಾವನೆಗೆ ಯಾವುದೇ ಅವಕಾಶ ಇರುವ ಸಾಧ್ಯತೆಗಳಿಲ್ಲ. ಇರೋದನ್ನೇ ಬ್ಯಾಲೆನ್ಸ್ ಮಾಡಬೇಕು, ಇರೋದ್ರಲ್ಲೂ ಕೂಡ ಕಡಿಮೆ ಮಾಡಬೇಕು ಅನ್ನೋ ಇರಾದೆ ಇರೋದ್ರಿಂದ ಹೊಸ ಡಿಮ್ಯಾಂಡ್ಗಳಿಗೆ, ಹೊಸ ಬೇಡಿಕೆಗಳಿಗೆ ಈ ಬಾರಿಯ ಬಜೆಟ್ ನಲ್ಲಿ ಆಲ್ಮೋಸ್ಟ್ ಯಾವುದೇ ರೀತಿಯ ಸ್ಪಂದನೆ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಇನ್ನು ನಿಗಮ ಮಂಡಳಿಗಳಿಗೆ ಅನುದಾನ ಕಡಿತ, ಇನ್ಫ್ಯಾಕ್ಟ್ ಬಿಳಿ ಆನೆ ಅಂತ ಕರೀತಾರೆ ನಿಗಮ ಮಂಡಳಿಗಳನ್ನ, ನೀಡ್ತಾ ಇರುವ ಅನುದಾನವನ್ನ ಅಲ್ಲೂ ಒಂದ್ ಸ್ವಲ್ಪ ಕಟ್ ಆಫ್ ಮಾಡಿ ಆ ಮೂಲಕ ಬ್ಯಾಲೆನ್ಸ್ ಬಜೆಟ್ ನೀಡುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದರ ಜೊತೆಗೆ ಕೆಲವೊಂದಷ್ಟು ನಿಗಮ ಮಂಡಳಿಗಳನ್ನ ವಿಲೀನಾನೇ ಮಾಡಬೇಕು ಅನ್ನೋದು 2020ನೇ ಇಸ್ವಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು, ಆಯೋಗ ರಚನೆ ಆಯ್ತು, ಆದ್ರೆ ಏನು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಹೀಗಾಗಿ ಈ ಬಾರಿಯ ಬಜೆಟ್ ನ ಮೂಲಕ ಈ ಒಂದು ಚರ್ಚೆ ಏನಿತ್ತು ಅದಕ್ಕೇನಾದ್ರೂ ಉತ್ತರ ಕೊಡ್ತಾರಾ ಅನ್ನೋದನ್ನ ನಾವು ಗಮನಿಸಬೇಕು. ಇದರ ನಡುವೆ ಇಲಾಖಾವಾರು ಹಣವನ್ನ ಮ್ಯಾನೇಜ್ ಮಾಡೋದ್ರ ಒಂದು ಸವಾಲಿನ ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟ ಸಚಿವರುಗಳ ಡಿಮ್ಯಾಂಡ್ ಇದೆಯಲ್ಲ, ಇದನ್ನ ಯಾವ ರೀತಿ ಸ್ಯಾಟಿಸ್ಫೈ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಮಿನಿಸ್ಟರ್ಗಳ ಡಿಮ್ಯಾಂಡ್ ಇರುತ್ತೆ, ನಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನವನ್ನ ಕೊಡಿ ಅಂತ ಹೇಳಿ. ಅವರನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನೋದನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನಾವು ಕಾದ್ ನೋಡ್ಬೇಕಾಗುತ್ತೆ. ನೀವು ಹೇಳ್ದಂತೆ ಆಕ್ಚುಲಿ ಜಲಸಂಪನ್ಮೂಲ ಇಲಾಖೆನೆ ನಾವು ನೋಡೋದಾದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ರು 1.5 ಲಕ್ಷ ಕೋಟಿಯನ್ನ 5 ವರ್ಷದಲ್ಲಿ ನಾವು ಮೀಸಲಿರಿಸ್ತೀವಿ ಅಂತ. ಅಂದ್ರೆ ವರ್ಷ ಮಿನಿಮಮ್ ಅಂದ್ರೂ 30,000 ಕೋಟಿನಷ್ಟಾದ್ರೂ ಮೀಸಲಿರಿಸಬೇಕಾಗುತ್ತೆ. ನೋಡೋಣ, ಚಾಲೆಂಜ್ ಎಲ್ಲ ಸಹಜವಾಗಿ ಬ್ಯಾಲೆನ್ಸ್ ಮಾಡೇ ಮಾಡ್ತಾರೆ, ಬಟ್ ಯಾವ ರೀತಿಯಾಗಿ ಅನ್ನುವಂಥದ್ದು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರಮುಖವಾಗಿ ಇದೆಲ್ಲ ಟಾರ್ಗೆಟ್ಗಳ ಜೊತೆಗೆ ಮೇನ್ ಆಗಿ ಇರುವಂತದ್ದು ಅಂದ್ರೆ ಒಂದು ಫೈನಲ್ ಮ್ಯಾಚ್ ಅಂತ ಯಾವ್ದನ್ನ ಹೇಳ್ತೀವಿ ಅಂದ್ರೆ ಅದು ಲೋಕಸಭೆ ಎಲೆಕ್ಷನ್ ಅನ್ನ. ಇಲ್ಲಿ ಪ್ರಮುಖವಾಗಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿದೀವಿ ನೋಡಿ, ನಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದೀವಿ. ಸೊ ಹೀಗಾಗಿ ಈ ಲೋಕಸಭೆ ಚುನಾವಣೆಗೂ ಕೂಡ ಅವರು ಹೆಚ್ಚಿನ ಅಂದ್ರೆ 20ಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅದೊಂದು ಟಾರ್ಗೆಟ್ ಇದೆ. ಅದರ ಜೊತೆಗೆ ಇನ್ನು 1 ವರ್ಷದಲ್ಲಿ ಒಂಥರ ಯುದ್ಧದ ವಾರ್ಫೀಲ್ಡ್ ಇದ್ದಂಗೆ ಈ ಮುಂದಿನ 1 ವರ್ಷ ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಎಲೆಕ್ಷನ್ ಇದೆ, ಅದಾದ್ಮೇಲೆ ಲೋಕಸಭೆ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಬಾರಿಯ ಬಜೆಟ್ ಅದೆಲ್ಲದರ ನಿರೀಕ್ಷೆಗೆ ತಕ್ಕಂತೆ ಕೊಡಬೇಕಾಗಿದೆ. ಜನರು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿ ಮತ್ತು JDSಗೂ ಕೂಡ ಇದೇ ಅಸ್ತ್ರ ಆಗ್ಬಿಡುತ್ತೆ ಲೋಕಸಭೆ ಚುನಾವಣೆಯಲ್ಲಿ. ನೋಡಿ, ಮೋಸ ಮಾಡ್ಬಿಟ್ರು, ವಚನ ಭ್ರಷ್ಟರು ಅಂತೆಲ್ಲ ಅಸ್ತ್ರವನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಈ ವರ್ಷದ ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂತದ್ದು ಸಾಕಷ್ಟು ಸವಾಲಿನಿಂದ ಕೂಡಿದೆ. ಸವಾಲಿದೆ ಅಂತ ಹೇಳಿ ಬೇಕಾಬಿಟ್ಟಿಯಾಗಂತೂ ಬಜೆಟ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ, ಆ ಥರದಲ್ಲಿ ಮಾಡೋದು ಇಲ್ಲ ಸಿದ್ದರಾಮಯ್ಯ ಅವರು ಅನ್ನೋ ನಿರೀಕ್ಷೆ ನಿಮ್ಗೆ. ಹೀಗಾಗಿ ಆರ್ಥಿಕ ಶಿಸ್ತಿನ ಮೇಲೂ ಕೂಡ ಬಹಳಷ್ಟು ನಿಗಾ ವಹಿಸುವ ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಅವರಿಗೆ ಅಪಾರ ಅನುಭವ, ಹಣಕಾಸು ಸಚಿವರಾಗಿದ್ದಾರೆ ಕೂಡ, ಅನೇಕ ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಹೀಗಾಗಿ ಆರ್ಥಿಕ ಶಿಸ್ತನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ನಾನಾಗ್ಲೇ ಹೇಳ್ತಿದ್ದ ಹಾಗೆ ಪದೇ ರಾಜ್ಯ ಸರ್ಕಾರ ಮಾಡಿರುವ ಸಾಲದ ಪ್ರಮಾಣದಲ್ಲಿ ಆಗ್ತಾ ಇರುವ ಹೆಚ್ಚಳದ ಬಗ್ಗೆನೇ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಹೆಚ್ಚಿಗೆ ಸಾಲ ಕೂಡ ಮಾಡ್ದಲೇನೆ ಇರುವ ಸಾಲವನ್ನ ತೀರಿಸಿಕೊಂಡು ಇರುವ ಸವಾಲುಗಳನ್ನ ಮ್ಯಾನೇಜ್ ಮಾಡೋದು ಹೇಗೆ, ಆ ಮೂಲಕ
ಆರ್ಥಿಕ ಶಿಸ್ತನ್ನ ಕಾಪಾಡೋದು ಹೇಗೆ ಅನ್ನೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರ ಕೊಡೋ ನಿರೀಕ್ಷೆ. ಈ 5 ಆಯಾಮಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಮಂಡಿಸಲಿರುವ ತಮ್ಮ ವೃತ್ತಿ ಜೀವನದ 14ನೇ ಬಜೆಟ್ ಉತ್ತರವಾಗಿ ನಿಲ್ತಾ ಇದೆ. ಇನ್ನು ನಮ್ಮ ಜೊತೆಯಲ್ಲಿ ನಮ್ಮ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಸರ್ ಜಾಯ್ನ್ ಆಗಿದ್ದಾರೆ. ಸತೀಶ್ ಸರ್, ಗುಡ್ ಮಾರ್ನಿಂಗ್. ಸಿದ್ದರಾಮಯ್ಯ ಅವರ ಕೆರಿಯರ್ನ 14ನೇ ಬಜೆಟ್, ಒಂದಷ್ಟು ಸವಾಲುಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಈಗ ಪ್ರಮುಖವಾಗಿರೋ ಪ್ರಶ್ನೆ ಅಂತಂದ್ರೆ, ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಿಕೊಂಡು ಬಜೆಟ್ ಅನ್ನ ಮಂಡಿಸೋದು ಹೊರೆ ಅನ್ನೋ ರೀತಿಯಲ್ಲಿದೆಯಾ? ಸಾಲ ಮಾಡೋ ಅಥವಾ ಯಾವುದೋ ಒಂದು ಇಲಾಖೆಗೆ ಅನುದಾನವನ್ನ ಕಟ್ ಆಫ್ ಮಾಡೇ ಮ್ಯಾನೇಜ್ ಮಾಡಬೇಕು ಅನ್ನೋ ಸಂದಿಗ್ಧ ಪರಿಸ್ಥಿತಿ ಇದೆಯಾ ಅಂತ ಹೇಳಿ. ಈಗ ನೋಡಿ, ಸಿದ್ದರಾಮಯ್ಯನವರು 14ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. 94ನೇ ಇಸ್ವಿಲಿ ಅವರು ಫಸ್ಟ್ ಹಣಕಾಸು ಮಂತ್ರಿ ಆದರು ದೇವೇಗೌಡರ ಸರ್ಕಾರದಲ್ಲಿ. ಆ ನಂತರದಲ್ಲಿ ಅವರು ಅಂದ್ರೆ 14 ವರ್ಷ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಯ್ತು. 14ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಈ ದೇಶದಲ್ಲಿ ಇದೊಂದು ದಾಖಲೆ. ಇದು ನನಗೆ ಗೊತ್ತಿರೋಂಗೆ ಭಾಳ ಜನ ಯಾರು ಮಾಡಿಲ್ಲ. ಬಹುಶಃ ಇವ್ರಿಗಿಂತ ಮಂಡಿಸಿದವ್ರು ಯಾರಾದರೂ ಇದ್ದಿರಬಹುದು, ಬಟ್ ಭಾಳ ಜನ ಯಾರೂ ಇಲ್ಲ. ಬೆರಳಿಕೆ ಎಷ್ಟು ಜನ ಮಾತ್ರ ಇರೋದು. ವಾಲಾ ಅವರು ಒಬ್ರು ಏನೋ 18 ಬಾರಿ ಅದು ಗುಜರಾತ್ ನಮ್ಮ ರಾಜ್ಯಪಾಲರಾಗಿದ್ರಲ್ಲ, ಗುಜರಾತ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅದು ಒಂದು ದಾಖಲೆ. ಸಿದ್ದರಾಮಯ್ಯನವರೇ ಪದೇ ಪದೇ ಹೇಳ್ತಾ ಇರ್ತಾರೆ, ನಾನು ಫಸ್ಟು ಹಣಕಾಸು ಮಂತ್ರಿ ಆದಾಗ 100 ಕುರಿ ಎಣ್ಸಕ್ಕೆ ಬರದೇ ಇದ್ದವನು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ ಅಂತ ಗೇಲಿ ಮಾಡ್ತಾ ಇದ್ರು. ನಾನು ಇಷ್ಟು ಬಜೆಟ್ ಮಂಡಿಸಿದ್ದೀನಿ ಅಂತ. ಅವರಿಗೆ ಇದ್ರ ಬಗ್ಗೆ ಒಂದು ದೊಡ್ಡ ಹೆಮ್ಮೆ ಇದೆ, ಭಾಳ ಸ್ವಾಭಿಮಾನ ಇದೆ ಇದ್ರ ಬಗ್ಗೆ ಅವರಿಗೆ. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ, GST ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಸಂಪತ್ತನ್ನು ಕ್ರೋಢೀಕರಣ ಮಾಡೋದು ಕಷ್ಟ ಆಗಿದೆ. ಈ GSTಯನ್ನು ಕಾಂಗ್ರೆಸ್ ಅವರು ವಿರೋಧ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾಕೆಂದರೆ ಇವರೇ ಸ್ಟಾರ್ಟ್ ಮಾಡಿದ್ದದನ್ನು. ಈಗ ಅವರೇನು ಹೇಳ್ತಾ ಇದ್ದಾರೆ, ಮೋದಿ ಸರ್ಕಾರದ್ದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಜಾರಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ GST ಬಂದ ಮೇಲೆ ತೆರಿಗೆ ಹಾಕುವ ಅಧಿಕಾರವನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ನಮ್ಮ ದುಡ್ಡನ್ನೇ ಅಲ್ಲಿಂದ ತರಿಸ್ಕೊಳ್ಳಿಕ್ಕೆ ಅವರಿಗೆ ಕಾಲಿಗೆ ಬೀಳೋದು, ಕೈ ಮುಗಿಯೋದು, ಅಂಗಲಾಚೋ ಪರಿಸ್ಥಿತಿ ಬಂದಿದೆ. GST ಬಂದಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇನ್ನು ತೆರಿಗೆ ಹಾಕೋಕ್ಕೆ ಅವಕಾಶ ಇರೋದು ಯಾವುದು? ಕೇವಲ ಒಂದು ಅಬ್ಕಾರಿ ಎಕ್ಸೈಸು. ಅದರಲ್ಲಿ ಈಗಾಗಲೇ ಮಿತಿ ಮೀರಿ ಹೋಗಿದೆ, ಇನ್ನೂ ಜಾಸ್ತಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡ್ಯೂಟಿ ಇದೆ, ಅದೊಂದು ಹಾಕ್ಬೋದು. ಅದು ಬಿಟ್ಟರೆ ಪೆಟ್ರೋಲ್ ಡೀಸೆಲ್ ಅದು ಕೂಡ ಹಾಕಕ್ಕೆ ಸಾಧ್ಯ ಇಲ್ಲ, ಅದ್ರ ರೇಟ್ ಕೂಡ ಜಾಸ್ತಿ ಆಗಿದೆ. ಇನ್ನು ಭಾರಿ ದೊಡ್ಡ ಮನರಂಜನಾ ತೆರಿಗೆ ಯಾವ್ದಾದ್ರು ಇದ್ರೆ ಹಾಕ್ಬೋದು. ಅದು ಬಿಟ್ಟು ಇನ್ನೇನೂ ಇಲ್ಲ ಇವರಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ. ಇನ್ನು ಸರ್ಕಾರಿ ಆಸ್ತಿಯನ್ನು ಮಾರಲಿಕ್ಕಾಗಲ್ಲ. ಈ PSUಗಳು ಅಂದರೆ ಸಾರ್ವಜನಿಕ ಉದ್ದಿಮೆಗಳಿದ್ವಲ್ಲ ರಾಜ್ಯ ಸರ್ಕಾರದ್ದು, ಅವುಗಳಲ್ಲಿ ಏನಾದರೂ ಹಣ ಬರ್ತಾ ಇದ್ದಿದ್ರೆ ಅದನ್ನು ಉಪಯೋಗಿಸ್ಬೋದಿತ್ತು. ಅವೆಲ್ಲ ಲಾಸಲ್ಲಿದ್ದಾವೆ, ಅವುಗಳಿಂದ ಹಣ ಹೋಗ್ತಾ ಇದೆ ಬಿಟ್ಟರೆ ಬರ್ತಾ ಇರೋದು ಯಾವುದೂ ಇಲ್ಲ. ಆ ಕಾರಣದಿಂದ ಸಂಪನ್ಮೂಲ ಕ್ರೋಢೀಕರಣ ಭಾಳ ಕಷ್ಟ ಆಗಿದೆ. ನಾನು ಹಿಂದಿನ ವಾರ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೆ. ಅವರು ಹೇಳಿದ್ರು, ಇನ್ನು ಉಳಿದಿರೋ ಬಾಕಿ ತಿಂಗಳುಗಳಿಗೆ 41,000 ಕೋಟಿ ಬೇಕು ಈ 5 ಗ್ಯಾರಂಟಿಗಳಿಗೆ ಅಂತ. ಅಂದರೆ 60,000 ಕೋಟಿ ಬೇಕು. ಯಾಕೆಂದರೆ ಫ್ರೀ ಬಿ ಅನ್ನೋದನ್ನು ಅವರು ಒಪ್ಪಲ್ಲ. ಅವರು ಹೇಳೋದು ಇದು ಸೋಷಿಯಲ್ ಕ್ಯಾಪಿಟಲ್, ಇದು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಜನರಿಗೆ ಅನುಕೂಲ ಆಗಲಿ, ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀವಿ, ಎಲ್ಲರಿಗೂ ಮಾಡ್ತಾಯಿದ್ದೀವಿ. ಆದ್ದರಿಂದ ಇದು ಸೋಷಿಯಲ್ ವೆಲ್ಫೇರ್ ಸ್ಕೀಮು, ಸಮಾಜ ಕಲ್ಯಾಣ ಮಾಡಲಿಕ್ಕಾಗಿರೋದು. ಇದು ಫ್ರೀ ಬಿ ಅಲ್ಲ, ಇದೊಂದು ಸೋಷಿಯಲ್ ಕ್ಯಾಪಿಟಲ್ ಬಿಲ್ಡ್ ಮಾಡುತ್ತೆ ಅಂತ ವಾದ ಇದೆ. ಸರಿಯಾಗಿ ಇಂಪ್ಲಿಮೆಂಟ್ ಆದರೆ ಆಗ್ಬೋದು. 5ರಲ್ಲಿ 3 ಈಗಾಗಲೇ ಮಾಡಿದ್ದಾರೆ. ಬಸ್ಸು ನಲ್ಲಿ ಫ್ರೀ ಹೋಗ್ತಾ ಇದ್ದಾರೆ. ಶಕ್ತಿ ಯೋಜನೆಯಲ್ಲಿ 1 ಕೋಟಿ ಜನ ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ 1 ಕೋಟಿ ಮೀಟರ್ಗಳಿರಬೇಕು ಬಹುಶಃ, ಅದಾಗಿದೆ. ಆಮೇಲೆ ಅಕ್ಕಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಈ ಮಂತ್ ಜಾರಿ ಇನ್ನೆರಡು ಆಗಬೇಕಷ್ಟೇ. ಆದ್ದರಿಂದ ಅದನ್ನು ಮಾಡೇ ಮಾಡ್ತಾರೆ. ಗೃಹ ಜ್ಯೋತಿ ಈಗ ಈ ಮಂತ್ ಇಂದ ಫ್ರೀ ಆಗ್ಬೋದು, ಅದು ಮಾಡೇ ಮಾಡ್ತಾರೆ. ಆದರೆ ನೀವು ಹೇಳಿದಾಗೆ ಸಂಪನ್ಮೂಲ ಕ್ರೋಢೀಕರಣ ಭಾಳ ಕಷ್ಟ ಇರೋದ್ರಿಂದ ಹಲವಾರು ಇಲಾಖೆಗಳಿಗೆ ಕತ್ರಿ ಬೀಳ್ಬೋದು. ಸುಮಾರು ಇಲಾಖೆಗಳ ಅನುದಾನ ಇದೆಯಲ್ಲ ಅದನ್ನು ತೆಗಿಬೋದು. ಈಗ SC/ST ಡಿಪಾರ್ಟ್ಮೆಂಟ್ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಸಂವಿಧಾನನೇ ಹೇಳುತ್ತೆ ಅವ್ರಿಗೆ ಕೊಡಲೇಬೇಕು ಅವರು ಜನಸಂಖ್ಯೆಗೆ ಅನುಗುಣವಾಗಿ ದುಡ್ಡನ್ನು ಅಂತ. ಅದನ್ನು ಬಿಟ್ಟು ಉಳಿದಿದ್ರೆಲ್ಲ ಕಡಿತ ಆಗ್ಬೋದು. ವಾಟರ್ ರಿಸೋರ್ಸಸ್ಸು, ಜಲಸಂಪನ್ಮೂಲಕ್ಕೆ ಅತಿ ಹೆಚ್ಚು ದುಡ್ಡು ಹೋಗುತ್ತೆ, ಕನಿಷ್ಠ 30,000 ಕೋಟಿ, ಅದಕ್ಕೆ ಕಡಿತ ಆಗ್ಬೋದು. PWD ಕಡಿತ ಆಗ್ಬೋದು. ಈಗಾಗಲೇ ಗುತ್ತಿಗೆದಾರರುಗಳು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೇಳಿದ್ದಾರೆ, ನೀವು ಈ ಯೋಜನೆಗಳನ್ನು ಮಾಡಿ ಕಾಮಗಾರಿಗಳಾಗಿ ಹೊಡ್ತಾ ಆದರೆ ಗುತ್ತಿಗೆದಾರಿಗೆ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಆದ್ದರಿಂದ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಇದು ಟೈಟ್ ರೋಪ್ ವಾಕ್. ಅವರೀಗ ಹಗ್ಗದ ಮೇಲೆ ನಡಿಗೆ. ಅವ್ರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಭಾರಿ ಅನುಭವ ಇದೆ ಅವರಿಗೆ. ಆದರೆ ಪರಿಸ್ಥಿತಿ ವಿರುದ್ಧವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಲ ಮಾನ್ಸೂನ್ ಫೇಲ್ ಆಗಿದೆ. ಮುಂಗಾರು ಈಗ ಮಳೆ ಬರ್ತಾ ಇದೆ ಜುಲೈನಲ್ಲಿ, ಅದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ, ಬೇರೆ ಕಡೆ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ. ಮಾನ್ಸೂನ್ ಏನಾದ್ರು ವಿಫಲ ಆದರೆ ಭಾರಿ ಸಮಸ್ಯೆ ಆಗುತ್ತೆ. ಅವ್ರ ಜಾಣತನ, ಅವರ ಅನುಭವ, ಚಾಣಾಕ್ಷತನ ಎಲ್ಲವನ್ನೂ ಕೂಡ ಓರೆಗಚ್ಚುವಂಥ ಸಂದರ್ಭ ಈಗ. ಕರೆಕ್ಟು. ಈಗ ಈ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಡೆ ಬಾರಿಗಾಗಿದ್ದಾರೆ. ಯಾಕೆಂದರೆ ಅವರೇ ಹೇಳ್ತಾ ಇದ್ರು ಇದನ್ನು ಕೊನೆ ಚುನಾವಣೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೊನೆ ಚುನಾವಣೆ, ಇವ್ರ ನೇತೃತ್ವದಲ್ಲೇ ನಾವು ಚುನಾವಣೆ ಗೆದ್ದಿದ್ದೀವಿ, ದೊಡ್ಡ ಲೀಡರು, ಜನರ ಸಪೋರ್ಟ್ ಇದೆ, ಆದ್ದರಿಂದ ಮಾಡಿ ಅಂಥೇಳಿ DK ಶಿವಕುಮಾರ್ ಮನವೊಲಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. 5 ವರ್ಷ ಅವರೇ ಇರ್ತಾರ, ಮಧ್ಯ ಬಿಟ್ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ನಡುವಿನ ಒಪ್ಪಂದಗಳೇನಾದ್ರು ಆಗಿದ್ದಿದ್ರೆ. ಸಿದ್ದರಾಮಯ್ಯನವರಿಗೆ ಈ ಸಲ ತಾವು ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇರೋದ್ರಿಂದ, ಅಟ್ಲೀಸ್ಟ್ ಚುನಾವಣಾ ರಾಜಕೀಯದಿಂದ ಈ ಅವರ ಟರ್ಮ್ ಮುಗಿದ ಮೇಲೆ, ಅವಧಿ ಮುಗಿದ ಮೇಲೆ ಅವರು ತಮ್ಮ ಸಾಮರ್ಥ್ಯವನ್ನು ಇನ್ನೊಂದು ಸಲ ಪ್ರೂವ್ ಮಾಡಲೇಬೇಕಾಗಿದೆ. ಆದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಅವ್ರ ಪರವಾಗಿಲ್ಲ.
ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟು ಚಾಲೆಂಜ್ಗಳು ಅವರಿಗೆ ಇರಲಿಲ್ಲ. Yes. ಈಗ ಈ ಸಲ ಮುಂಗಾರನ್ನು ಕೈ ಕೊಟ್ಟರೆ ಭಾರಿ ದೊಡ್ಡ ತೊಂದರೆ ಆಗುತ್ತೆ. ಆಮೇಲೆ ಸಂಪನ್ಮೂಲ ಕ್ರೋಢೀಕರಣ ಈಗ ಅವ್ರ ಕೈ ತಪ್ಪಿ ಹೋಗಿದೆ. ಬಟ್ ಈ ಸಂಪನ್ಮೂಲ ಕ್ರೋಢೀಕರಣ ಅಂತ ಬಂದಾಗ ನೆನ್ನೆ ಬಿಜೆಪಿ ಲೀಡರ್ ಒಬ್ರು ಮಾತನಾಡ್ತಿದ್ರು ಸತೀಶ್ ಸರ್, ಈಗ ನಾವು ಕಳೆದ ಬಾರಿ ಕೊಟ್ಟಿರೋ ಬಜೆಟ್ ರೆವೆನ್ಯೂ ಸರ್ಪ್ಲಸ್ ಇದೆ. ಈ 5 ಪ್ರಮುಖ ಇಲಾಖೆಗಳಿಂದ ಬರ್ತಾ ಇರುವ ತೆರಿಗೆ ನಮ್ಮ ಆದಾಯ ಏನು ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ತೆರಿಗೆ ಕಲೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾವು ಕಳೆದ ಬಾರಿ ಬಜೆಟ್ ನಲ್ಲೇ ತೋರಿಸಿದೀವಿ. ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ, ತೆರಿಗೆಯನ್ನ ಕಲೆಕ್ಟ್ ಮಾಡ್ಕೊಂಡ್ರೆ, ಪ್ಲಸ್ ಈ GST ಪಾಲಿನ ರಾಜ್ಯಕ್ಕೆ ಬರಬೇಕು ಅದು ಕೂಡ ಬಂದ್ಬಿಟ್ರೆ ಈ ಯೋಜನೆಗಳ ಅನುಷ್ಠಾನ, ಗ್ಯಾರಂಟಿಗಳ ಅನುಷ್ಠಾನ ದೊಡ್ಡ ಚಾಲೆಂಜೇ ಆಗಲ್ಲ. ಯಾಕಂತಂದ್ರೆ ಆಲ್ರೆಡಿ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ 3 ತಿಂಗಳಾಗೋಗಿದೆ, 8 ತಿಂಗಳಿಗೆ ಮ್ಯಾನೇಜ್ ಮಾಡಬೇಕು. ಸೊ 60 ಕೋಟಿ ಅಂದಾಜು ಏನಿದೆ ಗ್ಯಾರಂಟಿ ಅನುಷ್ಠಾನಕ್ಕೆ, ಅದಕ್ಕೆ ಬೇಕಾಗಿರೋದೇ 45ರಿಂದ 50 ಕೋಟಿ. ಇದು ಸಿಕ್ಕಿಬಿಡುತ್ತೆ ಅಂತಿದ್ದಾರೆ. ಈ ಅನಾಲಿಸಿಸ್ ಸರಿನಾ ಅಂತ? ಇಲ್ಲ, ಸಿದ್ದರಾಮಯ್ಯನವರೇ ಹೇಳಿದ್ರು 41,000 ಕೋಟಿ ಬೇಕು ಇನ್ನು ನೆಕ್ಸ್ಟ್ ಮಾರ್ಚ್ ತನಕ ಅಂತ. ಅಂದ್ರೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಯಾಕೆಂದ್ರೆ 5 ಗ್ಯಾರಂಟಿ ಘೋಷಣೆ ಮಾಡಿದಾಗ ಕೆಲವರು ಅಪೋಸ್ ಮಾಡಿದ್ರು, ವಿರೋಧ ಮಾಡಿದ್ರು, ರಾಜ್ಯ ದಿವಾಳಿ ಆಗುತ್ತೆ ಹಾಗೆ ಹೀಗೆ ಅಂತ. ಅವಾಗಲೇ ಎಕನಾಮಿಸ್ಟ್ಗಳು ಎಲ್ಲ ಹೇಳಿದ್ರು. ಈಗ ಜಯರಾಮ್ ರಮೇಶ್ ತೋರ್ದವರು ಎಕನಾಮಿಕ್ಸ್ ಚೆನ್ನಾಗಿ ಗೊತ್ತಿರೋರು ಕೂಡ ಹೇಳಿದ್ರು ಸಾಧ್ಯ, ಇದೇನು ದೊಡ್ಡ ತಪ್ಪು ವಿಷಯ ಅಲ್ಲ ಅಂತ. ನಮ್ಮಲ್ಲೇ ರಾಜೀವ್ ಗೌಡ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಕೂಡ ಹೇಳಿದರು. ಬೇರೆ ಇಂಡಿಪೆಂಡೆಂಟ್ ಆಗಿರೋರು ಕೂಡ ಹೇಳಿದರು, ಸ್ವತಂತ್ರವಾಗಿ ಅನಾಲಿಸಿಸ್ ಮಾಡಿದವರು, ವಿಶ್ಲೇಷಣೆ ಮಾಡಿದವರು ಕೂಡ ಹೇಳಿದರು. ಅದು ದೊಡ್ಡ ವಿಷಯ ಅಲ್ಲ, ಖಂಡಿತವಾಗಿ ಅದನ್ನು ಮಾಡಬಹುದು. ಪ್ರಾಬ್ಲಮ್ ಏನಾಗಿದೆ ಅಂದರೆ GST ಬಾಕಿಯನ್ನು ಪೂರ್ತಿ ಬರೋಗಿ ಮಾಡ್ಕೋಬೇಕು ಆ ಕಡೆಯಿಂದ. ಆಮೇಲೆ ಏನೇನಕ್ಕೆ ತೆರಿಗೆ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಅದರಲ್ಲಿ ಜಾಸ್ತಿ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನೀವು ಎಷ್ಟಂತ ಈ ಅಬ್ಕಾರಿ ಸುಂಕವನ್ನು ಜಾಸ್ತಿ ಹಾಕ್ತೀರಿ, ಎಷ್ಟಂತ ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಆಮೇಲೆ ಇದೆಯಲ್ಲ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇನ್ನೆಷ್ಟು ಜಾಸ್ತಿ ಮಾಡ್ತೀರಿ, ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮತ್ತು ಅದನ್ನು ಜಾಸ್ತಿ ಮಾಡಿದ್ರೆ ಬೇರೆ ಥರದ್ದು ಹೊಡೆತ ಆಗುತ್ತೆ. ಯಾಕೆಂದರೆ ವ್ಯಾಪಾರ ಕಡಿಮೆ ಆಗಿಬಿಡುತ್ತಲ್ಲ. ಆದ್ದರಿಂದ ತುಂಬ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ಚೆನ್ನಾಗಿ ಬಂದರೆ ಸುಮಾರು ಸಮಸ್ಯೆ ಬಗೆಹರಿಯುತ್ತೆ. ಈ ಮಳೆ ಸರಿಯಾಗಿ ಬರದೇ ಇದ್ದರೆ ಕೃಷಿಯಿಂದ ಹಿಡಿದು ಕೈಗಾರಿಕೆ ತನಕ ಎಲ್ಲೋದ್ರ ಮೇಲೂ ಭಾರಿ ಪರಿಣಾಮ ಬೀರುತ್ತೆ. ಸರ್, ಅದು ಅಲ್ಲದೆ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಇವ್ರಿಗೆ ಸವಾಲುಗಳು ಅಂದರೆ, ಈಗ ಎಲೆಕ್ಷನ್ ಇಲ್ಲ ಅಂದಿದ್ರೆ, ನೆಕ್ಸ್ಟ್ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಲೋಕಸಭೆ, BBMP ಇಲ್ಲ ಅಂದಿದ್ರೆ 1-2 ವರ್ಷ ಸ್ವಲ್ಪ ಸಮಾಧಾನವಾಗಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಅಡ್ಜಸ್ಟ್ ಮಾಡ್ಬೋದಿತ್ತು. ಬಟ್ ಇವಾಗ ರಾಜಕೀಯ ಅಸ್ತ್ರ ಬೇರೆ ಆಗ್ಬಿಡುತ್ತೆ. ಇನ್ನು 1 ವರ್ಷದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ವಾರ್ ಫೀಲ್ಡ್ ರೀತಿಯಲ್ಲಿ ಇರುವಂಥದ್ದು ಎಲೆಕ್ಷನ್ಗಳೆಲ್ಲ ನಿರಂತರವಾಗಿ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಅಂತ. ಹೌದು, ಅದೇ ಇದೆ. ಈಗ BBMP ಎಲೆಕ್ಷನ್ ಮಾಡಬೇಕು, ಅವರು ಮಾಡ್ಬೋದು. ಬಹುಶಃ ಈ ಗಣೇಶ ಚತುರ್ಥಿ ಆದಮೇಲೆ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಮಾಡ್ಬೋದು. ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಅದನ್ನು ಮಾಡಲೇಬೇಕು. ಅದ್ರ ಜೊತೆ ಲೋಕಸಭಾ ಚುನಾವಣೆ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಸಲ ಕಾಂಗ್ರೆಸ್ಸಿಗೆ 1 ಸೀಟ್ ಬಂದಿತ್ತು, JDSಗೆ 1 ಬಂದಿತ್ತು. ಸಿದ್ದರಾಮಯ್ಯನವರು ಕನಿಷ್ಠ 14 ಸೀಟ್ ಗೆಲ್ಲಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ 28ರಲ್ಲಿ. ಅದನ್ನು ಮಾಡಲಿಕ್ಕೆ ಈ ಸರ್ಕಾರ ಏನಾದರೂ ಮಾಡಿದೆ ಅಂತ ಪ್ರೂವ್ ಮಾಡಬೇಕು ಫಸ್ಟು. ಇಲ್ಲದೇ ಇದ್ದರೆ BJPಯವರು ಇದನ್ನೇ ತೊಗೊಂಡೋಗ್ತಾರೆ ಚುನಾವಣೆಗೆ. ನೋಡಿ, ಅಷ್ಟು ಬಹುಮತದಲ್ಲಿ ಓಟ್ ಹಾಕಿದ್ರಿ, ಮಾಡಿಲ್ಲ, ಆದ್ದರಿಂದ ಇವ್ರನ್ನ ಸೋಲಿಸಿ ಅಂತ. ಅದು ವರ್ಕ್ ಆದ್ರೂ ಆಗ್ಬೋದು. ಜನರ ಮನಸ್ಸು 1 ತಿಂಗಳಲ್ಲೇ ಚೇಂಜ್ ಆಗುತ್ತೆ. 1 ವರ್ಷ ಅಂದರೆ ಇನ್ನೊಂದು 10 ತಿಂಗಳಿದೆ ಲೋಕಸಭೆ ಚುನಾವಣೆಗೆ. ಆದ್ದರಿಂದ ಏನು ಬೇಕಿದ್ರೂ ಆಗಬಹುದು. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ದೃಷ್ಟಿಯಿಂದ ಏನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾದಂಥ ಒತ್ತಡದಲ್ಲಿ ಇವರಿದ್ದಾರೆ. ನೀವೇ ಹೇಳ್ದಂಗೆ ಟೈಮ್ ಇಲ್ಲ ಅವರಿಗೆ, ಭಾಳ ಬೇಗ ಮಾಡಬೇಕಾಗಿದೆ. ಮತ್ತು ಅವ್ರು ಮಾಡ್ತಾ ಇರೋ ವೇಗ ನೋಡಿದ್ರೆ ಗೊತ್ತಾಗುತ್ತೆ, ಅದನ್ನು ಗಮನದಲ್ಲಿಟ್ಕೊಂಡೇ ಮಾಡ್ತಾ ಇದ್ದಾರೆ ಅಂತ. ಮೋದಿ ಅಲೆಯನ್ನ ಮರೆಮಾಚಿ ಕಾಂಗ್ರೆಸ್ ಅಲೆಯನ್ನ ಸೃಷ್ಟಿ ಮಾಡಿ ಓಟನ್ನ ಹಾಕ್ಸ್ಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿದೆ. ಒಟ್ಟು ಮಾತು ಉಳಿಸ್ಕೊಂಡಿದ್ದೀವಿ, ಆದ್ರಿಂದ ಮತ್ತೆ ಲೋಕಸಭೆಯಲ್ಲಿ ನಮ್ಗೆ ಓಟ್ ಹಾಕಿ ಅಂತ ಕೇಳಲಿಕ್ಕೆ ಅವರು ಮಾಡಲೇಬೇಕಾಗಿದೆ. ಆದ್ರಿಂದ ಎಲ್ಲಿಂದ ನಾವು ದುಡ್ಡು ತೆಗೆದು ಈ ಯೋಜನೆಗಳಿಗೆ ಹಾಕ್ತಾರೆ. ಆದ್ರಿಂದ ಬೇರೆ ಇಲಾಖೆಗಳಿಗೆ ಕೋತ ಆದ್ರೂ ಆಗ್ಬೋದು. ಹಾಗಾದ್ರೆ ಯಾವೆಲ್ಲ ಇಲಾಖೆಯಿಂದ ಹಣವನ್ನ ತೆಗಿಲಿಕ್ಕೆ ಆಪ್ಷನ್ಗಳಿದೆ, ಹಾಗೆ ಈ ಬಜೆಟ್ ನಲ್ಲಿ ನಾವಾಗ್ಲೇ ಡಿಸ್ಕಸ್ ಮಾಡ್ತಾ ಇರೋ ಹಾಗೆ ಸವಾಲ್ಗಳು, ಈ ಸವಾಲ್ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಪ್ಷನ್ಗಳೇನಿದೆ ಸಿದ್ದರಾಮಯ್ಯ ಅವ್ರ ಮುಂದೆ, ಇದ್ರ ಬಗ್ಗೆ ಕೂಡ ಮಾತುಕತೆ ಮುಂದುವರಿತಾ ಹೋಗುತ್ತೆ. ಅದರ ಜೊತೆಗೆ ಬಜೆಟ್ ಮಂಡನೆಯ ಪೂರ್ವಭಾವಿ ಸಿದ್ಧತೆಗಳನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರಾಸೆಸ್ ನಲ್ಲಿ ತೊಡಕೊಳ್ತಾರೆ. ಅದರ ನೇರ ಪ್ರಸಾರ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಇನ್ನ ಗಜೆಟ್ ಗಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ, ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀವಿ. ಬಿಕಾಸ್ ಪ್ರತಿ ವರ್ಷನೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 1952-53ರಲ್ಲಿ ಕೆಂಗಲ್ ಹನುಮಂತಯ್ಯವರು ಮೊದಲ ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ 21 ಕೋಟಿ ಇತ್ತು. ಬಟ್ ಇವತ್ತು ಸಿದ್ದರಾಮಯ್ಯನವರು ಮಂಡಿಸುವಂತಹ ಸಂದರ್ಭದಲ್ಲಿ 3,35,000 ಕೋಟಿಯಷ್ಟು ಆ ಗಾತ್ರ ದೊಡ್ಡದಾಗುವಂತ ಸಾಧ್ಯತೆ ಇದೆ. ಇನ್ನು ಕಳೆದ ಒಂದು 15 ವರ್ಷದ ಪ್ರಮುಖ ಬಜೆಟ್ ಗಾತ್ರದ ಬಗ್ಗೆ ಒಂದು ಮಾಹಿತಿಯನ್ನ, ಒಂದು ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 2008 ಮತ್ತು 2009ರ ಸಂದರ್ಭ ಯಡಿಯೂರಪ್ಪನವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ರು. ಆ ಟೈಮ್ನಲ್ಲಿ 55,313 ಕೋಟಿ ಇತ್ತು. ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಡಿಸಿದಂಥ ಒಂದು ಬಜೆಟ್ ಅದು. ಅದಾದ್ಮೇಲೆ ಎಲೆಕ್ಷನ್ ಬಂತು, ಆ ಟೈಮ್ನಲ್ಲೂ ಬಂದಂಥ ಸಂದರ್ಭದಲ್ಲಿ ಅವರು ಪರಿಷ್ಕರಿತ ಒಂದು ಬಜೆಟ್ ಅನ್ನ ಮಂಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಗಾತ್ರ ಎಷ್ಟಿತ್ತು ಅಂದ್ರೆ 55,313 ಕೋಟಿ ಇತ್ತು.
ಇನ್ನು 2012-13ನೇ ಸಾಲಿನಲ್ಲಿ ಅದರ ಪ್ರಮಾಣ ಹೆಚ್ಚಾಗಿದ್ದನ್ನು ನಾವು ಗಮನಿಸಬಹುದು. ಆಲ್ಮೋಸ್ಟ್ ಡಬಲ್, ಹತ್ರ ಡಬಲ್. ಅಂದ್ರೆ 1,02,742 ಕೋಟಿಯ ಬಜೆಟ್ ಅನ್ನ 2012-13ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಮಂಡನೆ ಮಾಡಲಾಯಿತು. ಬಜೆಟ್ನ ಗಾತ್ರ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಖರ್ಚಾಗೋದು ಜೊತೆಗೆ ಆದಾಯ ಬರೋದು ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದನ್ನ, ಹಾಗೆ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಿರೋ ರೀತಿಯಲ್ಲಿ, ಹಾಗೆ ಸ್ಟಾಟ್ಸ್ ಕೂಡ ಹೇಳ್ತಾ ಇರೋ ರೀತಿಯಲ್ಲಿ ರಾಜ್ಯದ ಮೇಲಿರುವ ಸಾಲದ ಹೊರೆ ಕೂಡ ಹೆಚ್ಚಾಗ್ತಾ ಹೋಗುದನ್ನ ಕೂಡ ನಾವು ಗಮನಿಸಬಹುದು. 2012-13ನೇ ಸಾಲಿನ ಬಜೆಟ್ನ ಗಾತ್ರವನ್ನ ಗಮನಿಸಿದ್ವಿ. 1,02,742 ಕೋಟಿಯ ಬಜೆಟ್ ಅನ್ನ ಆ ಬಾರಿ ಮಂಡಿಸಲಾಗಿತ್ತು. 2008ರಲ್ಲಿ, ಅದಾದ್ಮೇಲೆ 12ರಲ್ಲಿ ತೋರಿಸಿದ್ವಿ 5 ವರ್ಷದಲ್ಲಿ ಯಾವ ರೀತಿ 50,000 ಕೋಟಿ ಜಾಸ್ತಿ ಆಯ್ತು ಅಂತ. ಅದಾದ್ಮೇಲೆ 5 ವರ್ಷ ಬಿಟ್ಟು ನೋಡಿದಂತ ಸಂದರ್ಭದಲ್ಲಿ 2018-19ರ ಲೆಕ್ಕ ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿ 6ನೇ ಬಾರಿ ಬಜೆಟ್ ಮಂಡಿಸಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಬರುತ್ತೆ, ಪರಿಷ್ಕೃತ ಬಜೆಟ್ ಅನ್ನ ಮಂಡಿಸ್ತಾರೆ. ಆ ಟೈಮ್ನಲ್ಲಿ 2,09,181 ಕೋಟಿ, ಇಲ್ಲೂ ಕೂಡ ಡಬಲ್ ಆಗುತ್ತೆ, ಸೇಮ್ 1 ಲಕ್ಷ ಕೋಟಿ ಜಾಸ್ತಿ ಆಗುವಂಥದ್ದು. ಸೊ ಈ ರೀತಿಯಾಗಿ ಗಾತ್ರ ದೊಡ್ಡದಾಗ್ತಾನೆ ಹೋಗುತ್ತೆ. ಆ ಗಾತ್ರ ಯಾವ ಕಾರಣಕ್ಕೋಸ್ಕರ ದೊಡ್ಡದಾಗ್ತಾ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೆಕ್ಸ್ಟ್ ನಾವು. 2022-23ನೇ ಸಾಲಿನ ಬಜೆಟ್ನ ಗಾತ್ರವನ್ನ ನಾವು ಗಮನಿಸೋದೇ ಆದ್ರೆ 2,65,720 ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು. 2022-23ನೇ ಸಾಲಿನ ಬಜೆಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. 2,65,720 ಕೋಟಿ. ಆಕ್ಚುಲಿ ಸ್ಮಿತಾ, ಅದನ್ನು ಗಮನಿಸೋದಾದ್ರೆ ಈ ಆರ್ಥಿಕ ಹೊಡೆತ ಇತ್ತು, ಕೊರೋನಾ ಸಂದರ್ಭ. ಅದಾದ್ಮೇಲೆ ಮೊದಲ ಬಾರಿಗೆ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸ್ತಾರೆ. ತುಂಬಾ ನಿರೀಕ್ಷೆಗಳು ಇದ್ದಂತಹ ಸಂದರ್ಭ, ಒಂದು ಸ್ವಲ್ಪ ಕೈಕಾಲನ್ನ ಚಾಚುವಂತದ್ದಕ್ಕೆ ಅವಕಾಶ ಇದ್ದಂತಹ ಸಂದರ್ಭ. ಅದು ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿಯೂ ಕೂಡ ಪ್ರಗತಿ ಕಂಡಂತಹ ಸಂದರ್ಭ. ಆ ಟೈಮ್ನಲ್ಲಿ 2,65,720 ಕೋಟಿ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸ್ತಾರೆ. ಇನ್ನ 2023-24 ಇದೊಂಥರ ಟೆಂಪ್ರವರಿ ಬಜೆಟ್ ರೀತಿಯಲ್ಲಿ, ಅಂದ್ರೆ ವೋಟ್ ಆನ್ ಅಕೌಂಟ್ ಅಂತ ಹೇಳ್ತೀವಲ್ಲ, ಅವಾಗ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸಿದ್ದು 3,09,182 ಕೋಟಿ. ಈ ಆರ್ಥಿಕ ವರ್ಷ ಇದೆಯಲ್ಲ 2023-24, ಅದರ ಪರಿಷ್ಕೃತ ಬಜೆಟ್ ಅನ್ನೇ ಸಿದ್ದರಾಮಯ್ಯನವರು ಈಗ ಮಂಡಿಸ್ತಾ ಇರುವಂತದ್ದು. 3,35,000 ಕೋಟಿಗೆ ಆ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾತ್ರ ಡಬಲ್ ಆಗ್ತಾ ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗೇ ಇರುವಂತದ್ದು. ನೋಡ್ತಾ ಹೋಗೋದಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ನಿಮ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದ್ರ ಬಗ್ಗೆ ಒಂದು ಕಮೆಂಟ್ ಅನ್ನ ತಗೊಳ್ಳೋಣ. ಡಿಪಿ ಸರ್, ನೋಡ್ತಾ ಇದ್ವಿ ಕಳೆದ 15 ವರ್ಷದಲ್ಲಿ 5 ವರ್ಷದ ಲೆಕ್ಕವನ್ನ ತೋರಿಸ್ತಾ ಇದ್ವಿ ನಾವು, ಯಾವ ರೀತಿಯಾಗಿ ಡಬಲ್ ಆಗಿದೆ ಅಂತ. ಅಂದ್ರೆ ದೇಶದ GDPಗೆ ಇದನ್ನ ಈಕ್ವೇಟ್ ಮಾಡ್ತಾ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತೆ ಇಲ್ಲಿ ಬಜೆಟ್ ಕೂಡ ದೊಡ್ಡ ಮಟ್ಟದಲ್ಲಿ ಗಾತ್ರ ದೊಡ್ಡದಾಗ್ತಾ ಇರುವಂತದನ್ನು ನೋಡ್ತಾ ಹೋಗೋದಾದ್ರೆ ಏನ್ ಹೇಳ್ಬೋದು ಸರ್ ಇದಕ್ಕೆ? ಈ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೇ ಇದೆ. ಯಾಕೆ ಅಂದರೆ ದೇಶದ 5 ಪ್ರಮುಖ ರಾಜ್ಯಗಳಲ್ಲಿ ನಮ್ಮದು ಒಂದು, ಅಂದರೆ ಅತಿ ಹೆಚ್ಚು ಹಣಕಾಸಿನ ಕೊಡುಗೆ ನೀಡ್ತಾ ಇರೋ ರಾಜ್ಯಗಳಲ್ಲಿ ನಮ್ಮದು ಒಂದು. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಆಮೇಲೆ ಅವಾಗ ಇದು ಸೇರಿತ್ತು ಯುನೈಟೆಡ್ ಆಂಧ್ರ ಪ್ರದೇಶ, ಅದೀಗ ಒಡೆದು ಹೋಗಿದೆ. ಈ ತೆಲಂಗಾಣ ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇರೋದಷ್ಟೇ, ಅಲ್ಲಿ ಸ್ವಲ್ಪ ದುಡ್ಡಿದೆ, ಹೈದರಾಬಾದ್ ರಾಜಧಾನಿ ಆಗಿರೋದ್ರಿಂದ. ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಆದಾಯ ಬರೋದು, ಕೇಂದ್ರ ತೆರಿಗೆ ಹೋಗೋದು ಅಲ್ಲಿಂದನೇ. ನಾವು ಕಳಿಸ್ತಾ ಇರೋ ದುಡ್ಡಿನಲ್ಲಿ ನಮ್ಗೆ 20% ಕೂಡ ವಾಪಸ್ ಬರಲ್ಲ, ಆಯಿತಾ. ಬೇರೆ ರಾಜ್ಯಗಳಿಗೆ ಅದನ್ನು ಹಂಚ್ತಾರೆ, ಹಾಗೂ ಕೆಲವು ಆರ್ಥಿಕವಾಗಿ ಹಿಂದುಳಿದ ರಾಜ್ಯಗಳಿಗೆ ಈ ತೆರಿಗೆ ಪಾಲು ಹೋಗುತ್ತೆ. ಸಿದ್ದರಾಮಯ್ಯನವರು ಈಗ ಹೇಳಿದ್ದಾರೆ, ಕೇಂದ್ರದಲ್ಲಿರೋ ಹಣಕಾಸು ಆಯೋಗದಿಂದ ತಾವು ಇದನ್ನು ತಗೋತೀನಿ ಅಂತ, ಅಂದರೆ ಜಾಸ್ತಿ ಪಾಲನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಹಣಕಾಸು ಆಯೋಗದವರು ಕರ್ನಾಟಕದ ಅಲೋಕೇಶನನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ. ಹಣಕಾಸು ಆಯೋಗಕ್ಕೆ ಯಾವುದೋ ಒಂದಿಷ್ಟು ಕ್ರೈಟೀರಿಯಾ ಇದೆ, ಅದರ ಆಧಾರದ ಮೇಲೆ ಅವರು ಎಷ್ಟು ರಾಜ್ಯಕ್ಕೆ ಯಾವ ರೀತಿ ಹಣಕಾಸನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಮುಂದುವರೆದ ರಾಜ್ಯಗಳಿಗೆ ಕಡಿಮೆ, ಹಿಂದುಳಿದ ರಾಜ್ಯಗಳಿಗೆ ಜಾಸ್ತಿ, ಈ ರೀತಿ ಎಲ್ಲ ನಡೀತಾ ಇದೆ. ಕರ್ನಾಟಕದ ಪಾಲು ಸತತವಾಗಿ ಕಡಿಮೆ ಆಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿದ್ದಾರೆ, ಅದನ್ನು ಜಾಸ್ತಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಮಗೆ ಏನು ಬರಬೇಕು ಅದು ಬರ್ತಾ ಇಲ್ಲ. ಮತ್ತು ಹಣಕಾಸು ಆಯೋಗದವರು ಯಾವ ರೀತಿ ಹಣವನ್ನು ಹಂಚ್ತಾರೆ ರಾಜ್ಯಗಳಿಗೆ, ಆ ವಿಧಾನವೇ ಸರಿ ಇಲ್ಲ. ಅದನ್ನು ಇಂಬ್ಯಾಲೆನ್ಸ್ ಇದೆ, ಸರಿ ಇಲ್ಲ, ಅನ್ಸೈಂಟಿಫಿಕ್ ಆಗಿದೆ, ಅವೈಜ್ಞಾನಿಕವಾಗಿದೆ. ಅದನ್ನು ಸರಿ ಮಾಡಿಸೋದು ನನ್ನ ಮುಖ್ಯ ಗುರಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹಣಕಾಸು ಬಗ್ಗೆ ಜ್ಞಾನ ಇರೋದ್ರಿಂದ, ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ, ಮತ್ತು ಅವರಿಗೆ ಅಲ್ಲಿ ಹೋಗಿ ವಾದ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಅವರು ಕನ್ವಿನ್ಸು ಮಾಡಬಹುದು. ಅವರಿಗೆ ಅದೇ ನನ್ನ ಗುರಿ, ಅದನ್ನು ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ದೇಶದಲ್ಲಿ ಈಗ ಈ ಬಜೆಟ್ನ ಹಣಕಾಸಿನ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಕಾರಣ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಆಮೇಲೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇರುತ್ತೆ, ತೆರಿಗೆಗಳು ಜಾಸ್ತಿ ಆಗ್ತಾ ಇರುತ್ತೆ, ಸಂಬಳ ಜಾಸ್ತಿ ಆಗ್ತಾ ಇರುತ್ತೆ, ಆಮೇಲೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ ಬಿಟ್ಕೊಳ್ಳಿ. ಆ ಕಾರಣಗಳಿಂದ ಹಣದ ಪ್ರಮಾಣ ಜಾಸ್ತಿ ಆಗುತ್ತೆ. ಇದನ್ನೇ ನೋಡಿಕೊಂಡು ನಾವು ಭಾಳ ಮೇಲೆ ಬಂದಿದ್ದೀವಿ, ಅಭಿವೃದ್ಧಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಮೊದಲು 10 ರೂಪಾಯಿ ಕೊಡ್ತಾ ಇರೋ ಸಾಮಾನಿಗೆ 100 ರೂಪಾಯಿ ಕೊಟ್ಟರೆ ನೀವು ಅದನ್ನು ಗ್ರೋತ್ ಅಂತ ಹೇಳೋಕ್ಕಾಗಲ್ಲ ತಾನೆ. ಸರ್, ಮತ್ತೊಂದೇನಂದ್ರೆ ನಿನ್ನೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು ಸಿದ್ದರಾಮಯ್ಯನವರು.
ಹಣಕಾಸು ಆಯೋಗದವ್ರು ಹೇಳಿದ್ರು 5,000 ಕೋಟಿಯನ್ನ ಅಂದ್ರೆ ಕೊಡಬೇಕು ಕಾಂಪನ್ಸೇಷನ್ ಆಗಿ ಕರ್ನಾಟಕಕ್ಕೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ಕ್ಯಾನ್ಸಲ್ ಮಾಡಿದರೆ ಇದು ಸರಿಯಲ್ಲ, ನಮಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ನಮ್ಮಿಂದ ಲಾಭವನ್ನ ಪಡ್ಕೊಂಡು ಬೇರೆ ರಾಜ್ಯಗಳಿಗೆ ನೀವು ಹೇಳ್ದಂತೆ ಹಂಚೋದ್ರ ಜೊತೆಗೆ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರೆ, ಕಟ್ ಮಾಡಿದ್ರೆ ಈ ಒಂದು ಹಣಕಾಸು ಅನುದಾನವನ್ನ ಎಲ್ಲಿಗೆ ಹೋಗ್ಬೇಕು, ನಾವು ಯಾರನ್ನು ಕೇಳಬೇಕು? ಹಾಗಾದ್ರೆ ಇದೆಂತ ಒಕ್ಕೂಟದ ವ್ಯವಸ್ಥೆ ಅಂತ ಪ್ರಶ್ನೆ ಮಾಡ್ತೀವಿ. ಸತೀಶ್ ಸರ್, ನಾವು ಗಮನಿಸಿದ್ವಿ ಕಳೆದ ಬಾರಿ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಮೆಂಟ್ ಇದ್ದದ್ದು, ಹಾಗೆ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ ಕೂಡ ಹೇಳಿದ್ದು ರಾಜ್ಯದಲ್ಲಿದ್ದ ಬಿಜೆಪಿ ಸರ್ಕಾರ ನಮಗ್ ಬರಬೇಕಾಗಿರೋ ಪಾಲನ್ನ ಅವ್ರು ಕೊಡ್ತೀವಿ ಅಂದ್ರೂ ಕೂಡ ಕೇಳಲಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಟ್ರು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಈಗ ಬರ್ಡನ್ ಸಿದ್ದರಾಮಯ್ಯ ಅವ್ರ ಮೇಲಿದೆ, ಇವ್ರು ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಹಾಗಾದ್ರೆ ಅನ್ನೋದನ್ನ? ಈಗ 3-4 ಕಾರಣ ಆಗುತ್ತೆ. ಒಂದು, ರಾಜ್ಯಕ್ಕೆ ಬರಬೇಕಾಗಿದ್ದ ದುಡ್ಡು ಬರಲೇಬೇಕದು. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ, ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೇಳಕ್ ಕೂಡ ಹೋಗಲಿಲ್ಲ, ಅದನ್ನು ನಮ್ಮದೇ ದುಡ್ಡು, ಅದನ್ನು ಈಗ ರೈಟ್ ಆಫ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ. ಆದ್ರಿಂದ ಅದನ್ನು ತಗೊಳ್ಳಿಕ್ಕೆ ಅವ್ರು ಹೋರಾಟವನ್ನು ಮಾಡೇ ಮಾಡ್ತಾರೆ. ಈಗ ಏನಾಗಿದೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಇಲ್ಲಿ ಕಾಂಗ್ರೆಸ್ನವರು ಜಾಸ್ತಿ ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿಗೆ ಕರ್ನಾಟಕದ ಹಿಂದಿನ ಸಲ 25 ಸ್ಥಾನ ಬಂದಿತ್ತು, ಮಂಡ್ಯವನ್ನು ಸೇರಿಸಿದ್ರು 26, ಅವರು ಜೊತೆಗೆ ಹೋದ್ರು. ಅವರು ಆಮೇಲೆ 25 ಸ್ಥಾನ ಅವ್ರು ಗೆದ್ದಿದ್ರು. ಆ ಕಾರಣದಿಂದ ಅವರು ಕೂಡ ಸುಮ್ಮನೆ ಇರಲಿಕ್ಕಾಗಲ್ಲ. ಆದರೆ ಅವರೇನಾದ್ರು ಜಾಸ್ತಿ ಹಣಕಾಸಿನ ಸಹಾಯ ಅದು ಇದು ರಾಜ್ಯ ಸರ್ಕಾರಕ್ಕೆ ಕೊಟ್ಟರೆ ಈ ರಾಜ್ಯ ಸರ್ಕಾರದವರು ಅದನ್ನು ಅಕ್ನಾಲೇಜ್ ಮಾಡಲ್ಲ, ಯಾಕೆಂದರೆ ಇವ್ರ ಸರ್ಕಾರ ಇರೋದ್ರಿಂದ. ಆದ್ದರಿಂದ ಅವರಿಗೆ ಅದರಿಂದ ಏನೂ ಲಾಭ ಸಿಗಲ್ಲ. ಚುನಾವಣೆ ಹತ್ರ ಬಂದಿರೋದ್ರಿಂದ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ಅಧಿಕಾರದಲ್ಲಿ ಇರೋದ್ರಿಂದ ಸಾಕಷ್ಟು ಜಟಾಪಟಿ ಆಗೋ ಸಾಧ್ಯತೆ ಇದೆ ಈಗ ಇಬ್ಬರ ಮಧ್ಯದಲ್ಲಿ. ಹಾಗೂ ರಾಜ್ಯಕ್ಕೆ ಏನೇನು ಪಾಲು ಬರಬೇಕಾಗಿದೆ ಅದ್ರ ಬಗ್ಗೆ ಬಿಜೆಪಿ ಸರ್ಕಾರದವರು ಕೇಳಲಿಕ್ಕೆ ಹಿಂಜರಿತಾ ಇದ್ರು. ಕಾರಣ ಅವ್ರದ್ದೇ ಸರ್ಕಾರ ಅಲ್ಲಿದ್ದು, ಸಾರ್ವಜನಿಕವಾಗಿ ಅವರು ಅದನ್ನು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಸಾರ್ವಜನಿಕವಾಗದ ಒಳಗಡೆ ಕೇಳಿದರೆ ನಮ್ಗೆ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಆ ರೀತಿ ಯಾವುದೇ ಹಿಂಜರಿಕೆ ಇಲ್ಲ, ಅವರು ನೇರವಾಗಿ ಹೇಳ್ಬೋದು. ಇದನ್ನೇ ದೊಡ್ಡ ರಾಜಕೀಯ ಇಶ್ಯೂ ಕೂಡ ಮಾಡಬಹುದು ಅವರಿಗೆ. ಈಗ ಬಜೆಟ್ ಗಾತ್ರ ಜಾಸ್ತಿ ಆಗ್ತಿದೆ ಅಂತ ತಕ್ಷಣಕ್ಕೆ ಬರೋದು, ಈಗ ಬಜೆಟ್ ಮಂಡನೆ ಮಾಡೋದು, ಕಳೆದ ಬಾರಿ ಬೊಮ್ಮಾಯಿ ಅವರೇನೋ ಸರ್ಪ್ಲಸ್ ಬಜೆಟ್ ಕೊಟ್ಟಿದೀವಿ ಅಂತ ಹೇಳ್ಕೊಂಡ್ಬಿಟ್ರು. ಜನರಿಗೆ ಜಾಸ್ತಿ ಕಾಂಪ್ಲಿಕೇಟೆಡ್ ಅನ್ಸಿದ್ರು ಕೂಡ ನಮಗೆ ಉಳಿತಾಯ ಮಾಡ್ತಿದ್ದಾರಾ ಅಥವಾ ಇರೋ ಆದಾಯಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ತಿದ್ದಾರಾ ಅನ್ನೋದನ್ನ ಗಮನಿಸ್ತಾರೆ ಜನಸಾಮಾನ್ಯರು. ಬಜೆಟ್ ನ ಗಾತ್ರ ದೊಡ್ಡ ಮಾಡ್ತಿದ್ದಾರೆ ಅಂದ್ರೆ ಬರೋ ಪ್ರಶ್ನೆ ಅದೇನೆ. ಈಗ ಬಜೆಟ್ ಗಾತ್ರ ಮಾಡ್ತಾನೆ ಸರ್ಪ್ಲಸ್ ಬಜೆಟ್ ಕೊಡ್ಲಿಕ್ಕೆ ಪಾಸಿಬಿಲಿಟೀಸ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಈಗ ಮೊದಲನೇದಾಗಿ ತೆರಿಗೆ ಹಾಕಲಿಕ್ಕೆ ಜಾಸ್ತಿ ಅವಕಾಶ ಇಲ್ಲವೇ ಇಲ್ಲ. ನಾವು ಅದನ್ನು ಮೊದಲೇ ವಿಶ್ಲೇಷಣೆ ಮಾಡಿದ್ವಿ. ಈಗ GST ಬಂದಿರೋದ್ರಿಂದ ರಾಜ್ಯ ಸರ್ಕಾರದ ಕೈನಲ್ಲಿ. ಎರಡನೇದಾಗಿ ಬಜೆಟ್ ಗಾತ್ರವನ್ನು ಇವರು ಜಾಸ್ತಿ ಮಾಡಿದರೂ ಕೂಡ ಈಗ ಏನೇನು ಪ್ರಾಮಿಸ್ ಮಾಡಿದ್ದಾರೆ, ಬಜೆಟ್ ಅಲೋಕೇಶನ್ ಏನು ಮಾಡಿದ್ದಾರೆ ಎಲ್ಲಕ್ಕೆ ಹಣ ಹೊಂದಿಸಬೇಕು. ಎರಡನೇದಾಗಿ ಅದು ಖರ್ಚಾಗಬೇಕು. ಆ ಹಣ ಹೊಂದಿಸಿ ಅದು ಖರ್ಚಾದರೆ ಮಾತ್ರ ಗ್ರೋತ್ ಆಗಲಿಕ್ಕೆ ಸಾಧ್ಯ. ಸುಮ್ಮನೆ ಇವರು ಬಜೆಟ್ನಲ್ಲಿ ಇಷ್ಟಿಷ್ಟು ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಹಣ ಹೊಂದಿಸೋಕ್ಕಾಗದೇ ಇದ್ದರೆ, ಅಥವಾ ಅದನ್ನು ಹಣ ಹೊಂದಿಸಿದ್ರೂ ಕೂಡ ಅದನ್ನು ಸರಿಯಾಗಿ ಜಾರಿಗೆ ತರದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆದ್ದರಿಂದ ಈ ಬಜೆಟ್ ಮಂಡಿಸೋದು ಒಂದು, ಇದಾದಮೇಲೆ ಇನ್ನು ಓವರ್ ದ ಪೀರಿಯಡ್ ಆಫ್ ನೆಕ್ಸ್ಟ್ 9 ಮಂತ್ಸ್ ಇದೆಯಲ್ಲ, ಅದರಲ್ಲಿ ಯಾವ ರೀತಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗೆ ಮಾಡದೇ ಇದ್ದರೆ ಇದರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಮತ್ತು ಸರ್ಕಾರಗಳು ಜನರ ರೀತಿ ಆಯವ್ಯಯದ ಬಗ್ಗೆ ಯೋಚನೆ ಮಾಡಲ್ಲ. ಬಹುಪಾಲು ಜನ ಏನು ಮಾಡ್ತಾರೆ, ಅವ್ರಿಗೆ ಎಷ್ಟು ಆದಾಯ ಇದೆ ಅಷ್ಟನ್ನು ಮಾತ್ರ ಅವ್ರು ಹೊಂದಿಸ್ಕೊಂಡು ಲೆಕ್ಕ ಹಾಕ್ಕೊಂಡು ಜೀವನ ಮಾಡ್ತಾರೆ, ಅಥವಾ ಒಂದು ಸ್ವಲ್ಪ ಸಾಲ ಆಗಿದೆ ನೋಡ್ಕೋಬೋದು. ಈ ಸರ್ಕಾರಗಳು ಹಾಗಲ್ಲ. ಸರ್ಕಾರಗಳಿಗೆ ಎಷ್ಟು ಆದಾಯ ಇದೆ ಅಷ್ಟನ್ನೇ ಖರ್ಚು ಮಾಡಬೇಕು ಅಂತಿಲ್ಲ. ಮತ್ತು ಯಾವುದೇ ಸರ್ಕಾರಗಳು ಆ ರೀತಿ ಬಜೆಟನ್ನು ಮಾಡಲ್ಲ. ಅವರು ಆ ರೀತಿ ಮಾಡಿದಿದ್ದರೆ ಪ್ರಪಂಚದಲ್ಲಿ ಎಲ್ಲೂ ಗ್ರೋತೇ ಆಗ್ತಾ ಇರಲಿಲ್ಲ. ಆಯಿತಾ? ಸರ್ಕಾರಗಳು ಯೋಚನೆ ಮಾಡೋ ವಿಧಾನಗಳೇ ಬೇರೆ. ಸರ್ಕಾರಕ್ಕೆ ಖರ್ಚಿದ್ದಷ್ಟು ಆದಾಯ ಇದ್ದಷ್ಟನ್ನೇ ಖರ್ಚು ಮಾಡಬೇಕು ಅಂತ ಯಾವುದೇ ರೂಲ್ ಇಲ್ಲ. ಮತ್ತು ಆ ರೀತಿ ಸರ್ಕಾರಗಳು ಯೋಚನೆ ಕೂಡ ಮಾಡಲ್ಲ. ಎಕನಾಮಿಕ್ಸ್ ಗೊತ್ತಿದ್ದವರಿಗೆ ಅದು ಗೊತ್ತಿರುತ್ತೆ. ಆದ್ದರಿಂದ ಸರ್ಕಾರಗಳು ಬಜೆಟನ್ನು ಮಾಡೋ ವಿಧಾನ, ಅವರಿಗೆ 4 ಲಕ್ಷ ಕೋಟಿ ಆದಾಯ ಇದ್ದರೆ ಅವ್ರು 6 ಲಕ್ಷ ಕೋಟಿ ಬಜೆಟನ್ನು ಮಾಡಬಹುದು ಆಂಬಿಷಿಯಸ್ ಆಗಿ. ಅದಕ್ಕೆ ಬೇರೆ ಬೇರೆ ರಿಸೋರ್ಸಸ್ಸನ್ನು ಹೊಂದಿಸಬಹುದು ಹಾಗೂ ಅಭಿವೃದ್ಧಿಯನ್ನು ಮಾಡಬಹುದು. ಸರ್, ಆಕ್ಚುಲಿ ನಾವು ಇದುವರೆಗೂ ನಮ್ಮ ರಾಜ್ಯದ ಒಂದು 76 ಬಜೆಟ್ ಮಂಡನೆ ಆಗಿದೆಯಲ್ಲ, ಅಲ್ಲಿಂದ ಫಸ್ಟಿಂದ ಇಲ್ಲಿವರೆಗೂ ತಗೊಂಡ್ರು ಕೂಡ ಆರ್ಥಿಕ ಶಿಸ್ತನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಜನಪರವಾಗಿ ಮತ್ತೆ ಜನಪ್ರಿಯ ಬಜೆಟ್ಗಳ ನಡುವೆನೂ ಕೂಡ ಒಂದ್ಸಲಿ ನಾವು ಫೈನಾನ್ಸ್ ಅವ್ರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಕಾಣಿಸ್ತದೆ. ಬಿಕಾಸ್ ಅಕ್ಕಪಕ್ಕದ ರಾಜ್ಯದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಲದ ಹೊರೆಯನ್ನು ಹೊತ್ಕೊಂಡಿರುವಂಥದ್ದು, ಅಲ್ಲಿರುವಂಥ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಕರ್ನಾಟಕ ಇಸ್ ನೋನ್ ಫಾರ್ ಫಿಸ್ಕಲ್ ಡೆಫಿಸಿಟ್. ಮೊದಲಿಂದನೂ ಈ ಹಣಕಾಸು ಶಿಸ್ತು ಕರ್ನಾಟಕದಲ್ಲಿದೆ. ಯಾರೇ ಸರ್ಕಾರ ಇರಲಿ, ಯಾರೇ ಹಣಕಾಸು ಮಂತ್ರಿ ಇರಲಿ, ಯಾವುದೇ ಪಕ್ಷ ಇರಲಿ, ಅವರು ಮಿತಿ ಮೀರಿ ಹೋಗಿಲ್ಲ. ಮತ್ತು ಕರ್ನಾಟಕದಲ್ಲಿ ಸಂಬಳ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದಿಲ್ಲ. ಮತ್ತು ರೆಗ್ಯುಲರ್ ಖರ್ಚುಗಳಿರ್ತಾವಲ್ಲ, ಆ ಖರ್ಚುಗಳಿಗೆ ಹಣ ಹೊಂದಿಸೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದಿಲ್ಲ. ಮತ್ತು ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಚಟುವಟಿಕೆಗಳು, ಅದನ್ನು ಸ್ಟಾಪ್ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಮತ್ತು ಸಮಾಜ ಕಲ್ಯಾಣಕ್ಕಾಗಿ ಸರ್ಕಾರದ ದುಡ್ಡು ಖರ್ಚು ಮಾಡ್ತಾರಲ್ಲ, ಅಕ್ಕಿ, ಬಸ್ಸು, ಈ ಥರದ್ದೆಲ್ಲ, ಅದಕ್ಕೆ ಖರ್ಚು ಮಾಡೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಬಂದಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಸರ್ಕಾರಕ್ಕೆ ಸಾಮರ್ಥ್ಯ ಇದೆ, ಎಲ್ಲರೂ ಸರಿಯಾಗಿ ಮಾಡಿದ್ದಾರೆ ಅಂತ. ಒಂದು. ಎರಡನೇದು ಕರ್ನಾಟಕ ಇಸ್ ಹೈಲಿ ಇಂಡಸ್ಟ್ರಿಯಲೈಸ್ ಸ್ಟೇಟ್. ಇದು ಇಲ್ಲಿ ಸರ್ಕಾರಕ್ಕೆ ಒಂದು ಜನರಿಗೆ ಉದ್ಯೋಗ ಖಾಸಗಿ ವಲಯದಿಂದ ಭಾರಿ ಪ್ರಮಾಣದಲ್ಲಿ ಸಿಕ್ಕಿದೆ. ಸರ್ಕಾರಿ ನೌಕರಿಯನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇಲ್ಲಿಲ್ಲ. ಕೆಲವು ರಾಜ್ಯಗಳಲ್ಲಿ ಸರ್ಕಾರನೇ ಬಿಗ್ಗೆಸ್ಟ್ ಎಂಪ್ಲಾಯರು, ಬೇರೆ ಯಾವುದೇ ನೌಕರಿ ಏನೂ ಸಿಗಲ್ಲ ಅವರಿಗೆ. ಅಲ್ಲಿ ಸರ್ಕಾರ
ಇರೋದೇ ಸಂಬಳ ಕೊಡಲಿಕ್ಕೆ ಅಷ್ಟೇ, ಇನ್ನೇನು ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಭಾಳಷ್ಟು ಉತ್ತರದ ರಾಜ್ಯಗಳಲ್ಲಿದೆ, ಬೇರೆ ರಾಜ್ಯಗಳಲ್ಲೂ ಇದೆ. ಆದರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರದವರು ಸರಿಯಾಗಿ ಹಣ ಮನಸ್ಸು ಮಾಡಿದ್ರೆ, ಸರಿಯಾಗಿ ಪ್ಲಾನ್ ಮಾಡಿದ್ರೆ ಭಾರಿ ದೊಡ್ಡ ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡಬಹುದು. ನಾವು ಪ್ಯಾರಲಲ್ ಆಗಿ ನಿಮಗೆ ಲೈವ್ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ವಿ. ವಿಧಾನಸೌಧದತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಅವರು ಬಜೆಟ್ನ ಪ್ರತಿಗಳನ್ನ ನೀನು ಕೆಲವೇ ಹೊತ್ತಿನಲ್ಲಿ ಅವರ ಕೈಗಿಡ್ಲಾಗತ್ತೆ. ಅದಾದ ನಂತರದಲ್ಲಿ ಬಜೆಟ್ ಮಂಡನೆ ಕೂಡ ಪ್ರಾರಂಭ ಆಗುತ್ತೆ. ವಿಧಾನಸೌಧದತ್ತ ತೆರಳ್ತಾ ಇದ್ದಾರೆ ಮುಖ್ಯಮಂತ್ರಿ ಹಾಗೆ ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯ ಅವರು. ಮೊದಲನೇದಾಗಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರದಲ್ಲಿ ಬಜೆಟ್ನ ಅಧಿವೇಶನ, ಅಲ್ಲಿ ಬಜೆಟ್ನ ಮಂಡನೆ ಪ್ರಾರಂಭವಾಗುತ್ತೆ. ಸಿದ್ದರಾಮಯ್ಯ ಅವರ ಕೈಯಲ್ಲಿ ಬಜೆಟ್ನ ಪ್ರತಿರೋಧನ ಕೂಡ ನಾವು ಗಮನಿಸ್ತಾ ಇದ್ವಿ. ನೇರ ಪ್ರಸಾರದ ದೃಶ್ಯಗಳು ನ್ಯೂಸ್ 18ನ ಮೂಲಕ. ಆಲ್ರೆಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ, 3rd ಫ್ಲೋರ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಶಾಸಕರ ಸಭೆ ಇದೆ, ಅದಾದ್ಮೇಲೆ ಸಚಿವ ಸಂಪುಟ ಸಭೆ ಇದೆ, ಅಲ್ಲಿ ಅನುಮೋದನೆಯನ್ನ ಪಡ್ಕೊಳ್ತಾರೆ. ಇದು ಸಾರ್ವಕಾಲಿಕ ದಾಖಲೆ ಕೂಡ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜಕಾರಣದಲ್ಲಿ. ಒಬ್ರು 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. ಇಷ್ಟು ದಿನ ಈಕ್ವಲ್ ಆಗಿತ್ತು. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ, ಸಿದ್ದರಾಮಯ್ಯನವರು 13 ಬಾರಿ ಈಕ್ವಲ್ ಆಗಿತ್ತು. ಅದನ್ನ ಅಂದ್ರೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಸಿದ್ದರಾಮಯ್ಯ ಅವರು ದಾಖಲೆಯ 14ನೇ ಬಾರಿಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಹಿಂದೆ ಯಾರ್ಯಾರು ಎಷ್ಟೆಷ್ಟು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಇವರ ಹೆಸರುಗಳು ಕೂಡ ಅಜರಾಮರಾಗಿರೋದು ಅವರು ಮಂಡನೆ ಮಾಡಿರುವ ಬಜೆಟ್ಗಳ ಸಂಖ್ಯೆಯ ಆಧಾರದ ಮೇಲೆ. ಅದನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಇಷ್ಟು ದಿನ ಅಂದ್ರೆ ಈಗ ಏನು ಸಿದ್ದರಾಮಯ್ಯ ಅವರು 14ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಮುಂಚೆ ಟೈ ಇತ್ತು. ಒಂದ್ ರೀತಿಯಲ್ಲಿ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು, ಸಿದ್ದರಾಮಯ್ಯ ಅವರು ಕೂಡ. ಇದೀಗ ರಾಮಕೃಷ್ಣ ಹೆಗಡೆ ಅವರ 13 ಬಾರಿ ಬಜೆಟ್ ಮಂಡನೆಯ ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯ ಅವರು ಮುಂದೆ ನುಗ್ಗಿದ್ದಾರೆ. 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆಕ್ಚುಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಅಷ್ಟೇ ಎಲ್ಲ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಮಂಡಿಸಿರುವಂತದ್ದಲ್ಲ. ಈ ಹಿಂದೆ ಅವರು ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 3 ಬಾರಿ, ಅದಾದ್ಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಟೋಟಲ್ ಆಗಿ 7 ಬಾರಿ. ಸೊ ಟೋಟಲ್ ಈಗ 13 ಬಾರಿ ಬಜೆಟ್ ಅನ್ನ ಮಂಡಿಸ್ತಂತ ಆಗ್ತಾ ಇದೆ ರಾಮಕೃಷ್ಣ ಹೆಗಡೆ ಅವರು. ಆ ಒಂದು ದಾಖಲೆ ಇತ್ತು, ಯಾರು ಇದನ್ನ ಬೀಟ್ ಮಾಡೋದಿಲ್ವೇನೋ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಸಿದ್ದರಾಮಯ್ಯನವರು ಅದನ್ನ ಬೀಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಉಪಮುಖ್ಯಮಂತ್ರಿಗಳಾಗಿ ಅದೆಲ್ಲವನ್ನು ಸೇರಿದಂತ ಸಂದರ್ಭದಲ್ಲಿ ಒಂದು 7 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಂದ್ರೆ 13ರಿಂದ 18ರವರೆಗೂ ಒಂದು ಆಡ್ ಆನ್ ಅಂದ್ರೆ ಎಲೆಕ್ಷನ್ಗೆ ಹೋದಂತ ಸಂದರ್ಭದಲ್ಲೂ ಕೂಡ ಆಡ್ ಆನ್ ಆಗುತ್ತೆ, ಅದನ್ನು ಸೇರಿ 6 ಬಾರಿ ಬಜೆಟ್. ಸೊ ಹೀಗಾಗಿ 13 ಆಗಿತ್ತು. ಈಗ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಮೊದಲ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಆ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ, 14 ಆಗುತ್ತೆ. ಇನ್ನು ಯಡಿಯೂರಪ್ಪನವರು 8 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಯಡಿಯೂರಪ್ಪನವರು 8 ಬಾರಿ ಆದ್ರೆ ಇನ್ನು MY ಘೋರ್ಪಡೆ ಅವರು 7 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವರು 5 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. SM ಕೃಷ್ಣ ಅವರು 5 ಬಾರಿ. ದಾಖಲೆಯ ಬಜೆಟ್ ಮಂಡನೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗ್ತಾ ಇರೋದು. 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. DP ಸರ್, ಈಗ 14ನೇ ಬಾರಿ ಬಜೆಟ್ ಮಂಡಿಸ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಬಜೆಟ್ನ ಬಗ್ಗೆ ಮಾತನಾಡುವಾಗಿಲ್ಲ, ಪ್ರತಿ ಬಾರಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಸಾಲದ ಬಗ್ಗೆ ಟೀಕೆ ಮಾಡ್ತಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಿಜೆಪಿ ಆಡಳಿತ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ಸೆಂಟರ್ ಅಲ್ಲೂ ಅಷ್ಟೇ, ಸ್ಟೇಟ್ ಅಲ್ಲೂ ಅಷ್ಟೇ ಯಾವ ಪ್ರಮಾಣದಲ್ಲಿ ಸಾಲ ಜಾಸ್ತಿ ಆಯ್ತು. ಅದಕ್ಕೆ ಕೋರ್ಟ್ ಅವರು ಎಕ್ಸಾಂಪಲ್ ಕೊಡೋದು, ಸ್ವತಂತ್ರ ಬಂದಾಗಿಂದ ಅವರ ಅವಧಿವರೆಗೂ ಎಷ್ಟಿತ್ತು, ಬಿಜೆಪಿ ಅವಧಿ ಬಂದ್ಮೇಲೆ ಎಷ್ಟಾಯ್ತು ಅಂತ ಹೇಳಿ. ಈಗ ಅವ್ರು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಅನ್ನೋ ಸಹಜ ನಿರೀಕ್ಷೆ ಬರುತ್ತೆ. ಸೊ ಸಾಲ ಕೂಡ ಮಾಡೋ ಹಾಗಿಲ್ಲ, ಜೊತೆಗೆ ಇರೋ ಸಾಲ ಕೂಡ ತೀರಿಸೋ ಪ್ರಯತ್ನ ಆಗ್ಬೇಕು. ಅಲ್ಲ ಸರ್, ನಂಗೆ ಅದ್ರ ಜೊತೆಗೆ ಇವ್ರದ್ದು ಅಂದ್ರೆ ಆ ಕಮೆಂಟ್ ಜೊತೆಗೆ ಇಲ್ಲಿ ಮೈನ್ ಆಗಿ ನಾವು ನೋಡ್ತಾ ಇದ್ವಲ್ಲ 13, 7, 5, 8 ಎಲ್ಲ, ಅದನ್ನ ಯಾವ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಹೇಗೆ ನೋಡ್ತೀರಾ ಕುತೂಹಲದಿಂದ ಅದನ್ನ? ಯಾವುದು ಈ ಬಜೆಟ್ ಮಂಡಿಸಿ ಅಂದ್ರೆ ಮಂಡಿಸಿದಂಥವ್ರದ್ದು ಕೂಡ ಒಂದು ಲೆಕ್ಕ ನೋಡೋದಾದ್ರೆ, ಈಗ ಸಿದ್ದರಾಮಯ್ಯ ಅವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾರಿ ದೊಡ್ಡ ಹೆಸರು ಮಾಡಿದವರು ಇಬ್ಬರೇ, ರಾಮಕೃಷ್ಣ ಹೆಗಡೆ ಅವರು, MY ಘೋರ್ಪಡೆ ಅವರು. MY ಘೋರ್ಪಡೆ ಅವರು ಅರಸು ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಬಹುಶಃ ಗುಂಡೂರಾವ್ ಸರ್ಕಾರದಲ್ಲೂ ಅವರೇ ವೀರಪ್ಪ ಮೊಯ್ಲಿ ಅವರಾಗಿದ್ದರು. ಸಾರಿ, ಅರಸು ಸರ್ಕಾರದಲ್ಲಿ ಲಿಂಗಪ್ಪ ಮತ್ತೆ ವೀರೇಂದ್ರ ಪಾಟೀಲ್ ಅಲ್ಲ, ಹೆಗಡೆ ಅವರಲ್ಲ, ಘೋರ್ಪಡೆ ಅವರು. ಘೋರ್ಪಡೆ ಅವರು ಅರಸು ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಹಾಗೂ ರಾಮಕೃಷ್ಣ ಹೆಗಡೆ ಅವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಾಗಿದ್ದು. ಮತ್ತು ಅವ್ರದ್ದೇ ಸರ್ಕಾರ ಇದ್ದಾಗ ಫೈನಾನ್ಸ್ ಖಾತೆ, ಅವರ ಹಣಕಾಸು ಖಾತೆ ಅವ್ರ ಬಳಿಯೇ ಇತ್ತು. ರಾಮಕೃಷ್ಣ ಹೆಗಡೆ ಅವರು ದೊಡ್ಡ ಹೆಸರು ಮಾಡಿದರು, ಬಜೆಟನ್ನು ಮಂಡಿಸಿ, ಮತ್ತು ಆರ್ಥಿಕ ಶಿಸ್ತು ಚೆನ್ನಾಗಿ ಗೊತ್ತು, ಮತ್ತು ಆ ವ್ಯವಸ್ಥೆ ತಮಗೆ ಚೆನ್ನಾಗಿ ಗೊತ್ತು ಅಂತ. ಕರ್ನಾಟಕದ ತುಂಬ ಹೆಸರು ಮಾಡಿದ ಹಣಕಾಸು ಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಒಬ್ಬರು. ಅವರು ಬಿಟ್ಟರೆ MY ಘೋರ್ಪಡೆ ಅವರು ಹಾಗೂ ವೀರಪ್ಪ ಮೊಯ್ಲಿ ಅವರು ಹಣಕಾಸು ಮಂತ್ರಿ ಆಗಿದ್ದರು ಗುಂಡೂರಾವ್ ಅವರ ಸರ್ಕಾರದಲ್ಲಿ. ಅವರು ಕೇವಲ ಒಂದು 3 ಬಜೆಟ್ ಮಂಡಿಸಿರಬೇಕು. ಆದರೆ ವೀರಪ್ಪ ಮೊಯ್ಲಿ ಅವರು ಸಾಕಷ್ಟು ಹೆಸರು ಮಾಡಿದರು, ಒಳ್ಳೆಯ ಹಣಕಾಸು ಮಂತ್ರಿ ಅಂತ. ಆಮೇಲೆ ಬಂದಿದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಯಾರು ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಸುಳ್ಳು ಅಂತ ಮಾಡಿ
ಈಗ 14ನೇ ಬಜೆಟನ್ನು ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ, 13 ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರ ರೆಕಾರ್ಡನ್ನು ಅವರು ಇವತ್ತು ಮುರಿತಾ ಇದ್ದಾರೆ. ಯಡಿಯೂರಪ್ಪನವರು 8 ಸಲ ಬಜೆಟ್ ಮಂಡಿಸಿದ್ರು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಸರ್ಕಾರದಲ್ಲಿ, ಆಮೇಲೆ ಮುಖ್ಯಮಂತ್ರಿ ಆದರು, ಮತ್ತೆ ಮುಖ್ಯಮಂತ್ರಿ ಆದರು. ಆದರೆ ಯಡಿಯೂರಪ್ಪನವರಿಗೆ ಒಬ್ಬ ಹಣಕಾಸು ತಜ್ಞ ಅಂತ ಯಾರೂ ಅವ್ರನ್ನ ಇವತ್ತಿಗೂ ಕರೆಯಲ್ಲ, ಮತ್ತು ಅದನ್ನು ಆ ಬಿರುದನ್ನು ಗಳಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಕೂಡ ಆಗಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಇದರಲ್ಲಿ ಅಗೌರವ ಏನಿಲ್ಲ, ಬಟ್ ಯಡಿಯೂರಪ್ಪನವ್ರು ಬಂದು ಬ್ಯಾಕ್ಗ್ರೌಂಡೇ ಬೇರೆ, ಆ ಕಾರಣಗಳಿಂದನೂ ಅದು ಇದ್ದಿರಬಹುದು. ಈಗ ನೀವು ಹೇಳಿದ್ರೆ ಈ ಸಾಲದ ಬಗ್ಗೆ ಅವ್ರು ಯಾವಾಗಲೂ ಸಿದ್ದರಾಮಯ್ಯನವ್ರು ಹೇಳೋದು ಇವರು ಅತಿ ಹೆಚ್ಚು ಸಾಲ ಮಾಡಿದ್ದಾರೆ, ಇವರಿಗೆ ಆರ್ಥಿಕ ಶಿಸ್ತಿಲ್ಲ, ಮತ್ತು ಸುಮ್ಮನೆ ಖರ್ಚು ಮಾಡೋದು ಏನೇನೋ ಪ್ರಾಮಿಸ್ ಮಾಡೋಕ್ಕೆ ಮಾಡ್ತಾ ಇರ್ತಾರೆ, ಇವರಿಗೆ ಎಕನಾಮಿಕ್ಸೇ ಅರ್ಥ ಆಗಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವಾಗಲೂ ದಾಳಿ ಮಾಡ್ತಾ ಇರ್ತಾರೆ. ಈಗ ಆ ಕೆಲಸವನ್ನು ಇವರೇ ಮಾಡಬೇಕಾಗಿದೆ. ಇವರಿಗೆ ಸಾಲವನ್ನು ಮಾಡ್ತಾರಾ ಅಥವಾ ಮಾಡಿರೋ ಸಾಲವನ್ನು ತೀರಿಸ್ತಾರಾ? ಸಾಲವನ್ನು ಮಾಡದೆ ಮಾಡಿರೋ ಸಾಲವನ್ನು ತೀರಿಸಿ ಮತ್ತೆ ಅಭಿವೃದ್ಧಿಯನ್ನು ಹೇಗೆ ಮಾಡ್ತಾರೆ ಅಂತ ಅವರೇ ಹೇಳಬೇಕೀಗ. ಇವತ್ತು ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ನಿಜ ನಿಜ. ಯಾಕಂದ್ರೆ ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದ ಸಾಲದ ಲೆಕ್ಕನೇ. ಈಗ ಸಾಲಕ್ಕೆ ನಾವು ಬಡ್ಡಿನೇ ಕಟ್ತಿದೀವಿ ಹತ್ರ 50,000 ಕೋಟಿ, ಇನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳಿ. ಸೊ ಆ ಕಂಪಾರಿಸನ್ ಕೂಡ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಮಾಡ್ತಾ ಅಂತ. ಇಲ್ಲ, ಅದೇ ಇರೋದು. ಈಗ ನೀವು ಸಾಲ ಮಾಡಿ ಇದೆಯಲ್ಲ, ಏನಂದ್ರೆ ನಮ್ಮ ಈ ಸಮಾಜ ಕಲ್ಯಾಣ ಯೋಜನೆಗಳೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ದುಡ್ಡು ಹಾಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಸೋಷಿಯಲ್ ಕ್ಯಾಪಿಟಲ್ ಕರೆಕ್ಟ್ ಅದು, ಆದರೆ ಅದರಿಂದ ಡೈರೆಕ್ಟ್ ಆಗಿ ರಿಟರ್ನ್ ಬರಲ್ಲ, ಇಂಡೈರೆಕ್ಟ್ ರಿಟರ್ನ್ಸ್ ಬರುತ್ತೆ. ಯಾರೋ ಒಬ್ರಿಗೆ ನೀವು ಇದು ಉಚಿತವಾಗಿ ಅಕ್ಕಿ ಕೊಟ್ರಿ, ಆಮೇಲೆ ಅದರಿಂದ ಅವರಿಗೆ ಆರ್ಥಿಕ ಅವರಿಗೆ ದೈಹಿಕವಾಗಿ ಶಕ್ತಿ ಬಂದು ಅವ್ರು ಕೆಲಸ ಮಾಡಿ ಇನ್ನೊಂದು ಕಡೆ ಅವರು ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದೇನು ವೇಸ್ಟ್ ಅಲ್ಲ. ಸ್ಕೂಲ್ಗಳಿಗೆ ದುಡ್ಡು ಖರ್ಚು ಮಾಡ್ತೀರಿ, ಡೈರೆಕ್ಟಾಗಿ ದುಡ್ಡು ಬರಲ್ಲ ಅದರಿಂದ. ಆದರೆ ಅಲ್ಲಿ ಓದಿರೋ ಮಕ್ಕಳುಗಳು ಮುಂದೆ ಆಸ್ತಿ ಆಗ್ತಾರೆ. ನೀವು ಹೈಯರ್ ಎಜುಕೇಷನ್ ಇರ್ಬೋದು ಅಥವಾ ಪ್ರೈಮರಿ ಸ್ಕೂಲ್ ಇರ್ಬೋದು, ಈ ಮಿಡ್ ಡೇ ಮೀಲ್ ಇರ್ಬೋದು, ಆಮೇಲೆ ಬಸ್ಗಳಲ್ಲಿ ಫ್ರೀ ಬಿಡ್ತಾ ಇದ್ದಾರೆ ಹೆಂಗಸರುಗಳಿಗೆ. ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಇದು ಒಂದು ದಾರಿ ಆಗ್ಬೋದು. ಮೊದಲು ಹೋಗದೇ ಇದ್ದರು ಕೂಡ ಹೋಗಿದ್ದಿರಬಹುದು, ಆ ದುಡ್ಡು ಉಳಿಯುತ್ತೆ ಅವರಿಗೆ, ಅದೆಲ್ಲ ಆಗ್ಬೋದು. ಇಮಿಡಿಯೇಟ್ ರಿಟರ್ನ್ ಯಾವುದು ಬರಲ್ಲ ಇವುಗಳಿಂದ ಅಲ್ಲ, ಇವುಗಳ ಕಾಲಾಂತರದಲ್ಲಿ ಬರುವಂಥವು. ಓಕೆ ಸರ್, ಈ ಬಜೆಟ್ ಗಾತ್ರ ಜಾಸ್ತಿ ಮಾಡಿದಷ್ಟು ಸಾಲವನ್ನ ಪಡ್ಕೊಳ್ಳಿಕ್ಕೆ ಇನ್ನೂ ಜಾಸ್ತಿ ಅವಕಾಶ ಸಿಗ್ತಾ ಹೋಗುತ್ತಾ? ಹೌದು. ಈಗ ನೀವು ಜಾಸ್ತಿ ಇದೆಯಲ್ಲ, ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಇಷ್ಟು ಖರ್ಚು ಮಾಡಲೇಬೇಕು ಅಂತ. ನಿಮ್ಮ ಹತ್ರ ರಿಸೋರ್ಸ್ ಇಲ್ಲದೆ ಬೇರೆ ಕಡೆಯಿಂದ ತರಲೇಬೇಕು ತಾನೆ ದುಡ್ಡನ್ನು, ಹೇಗೆ ಮೊಬಿಲೈಸ್ ಮಾಡ್ತೀರಿ? ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹತ್ರ ನೋಟ್ ಪ್ರಿಂಟ್ ಮಾಡೋ ಅಧಿಕಾರ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಸೆಟ್ಟನ್ನು ಮಾರಬಹುದು, ದೊಡ್ಡ ದೊಡ್ಡ PSUಗಳು ಅವ್ರ ಕೈನಲ್ಲಿ ಇದೆ, ಅದೆಲ್ಲ ಮಾರ್ಬೋದು. ಅಥವಾ ಅವುಗಳಲ್ಲಿರೋ ಸ್ಟೇಕನ್ನು ಕಡಿಮೆ ಮಾಡ್ಕೋಬೋದು, ಅದೆಲ್ಲ ಮಾಡ್ಬೋದು. ರಾಜ್ಯ ಸರ್ಕಾರಕ್ಕೆ ಅಂಥದ್ದು ಯಾವುದೂ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಉಳಿದಿರೋ ದಾರಿ ಇದೊಂದೇ. ಒಂದು ಯೂನಿಯನ್ ಗೌರ್ಮೆಂಟು ಅಂದರೆ ಒಕ್ಕೂಟ ಸರ್ಕಾರದಿಂದ ಗ್ರಾಂಟ್ ತರಬೇಕು, ಅಥವಾ ಅಲ್ಲಿಂದ ನೀವು ಇಲ್ದಿದ್ರೆ ನೀವು ಸಾಲ ತರಬೇಕಷ್ಟೇ. ಆಕ್ಚುಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ 2013ರಿಂದ 18ರಲ್ಲಿ ಹತ್ತತ್ರ 2.5 ಲಕ್ಷ ಕೋಟಿ ಸಾಲವನ್ನ ಮಾಡಿಬಿಟ್ರು ಇವರು. ಹಿಂಗಾಗಿ ಹೆಚ್ಚಿನ ಹೊರೆ ಆಯಿತು. ಅದಾದ್ಮೇಲೆ ಈಗ ಹತ್ರ ಅಂದ್ರೆ ನಮ್ಮ ರಾಜ್ಯ 5,45,000 ಕೋಟಿ ಏನೋ ಸಾಲದ ಹೊರೆಯನ್ನ ಹೊತ್ತಿದೆ. ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋದ್ರೆ ಇನ್ಯಾವುದಕ್ಕೂ ಆಪ್ಷನ್ಸೇ ಸಿಗಲ್ಲ, ಅಭಿವೃದ್ಧಿ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ, ಅಂತ ಪರಿಸ್ಥಿತಿಗೆ ತಂದೊಡ್ಬಿಡ್ತಾರೆ ಅಂತ ಬಿಜೆಪಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಆಮೇಲೆ ಅಧಿಕಾರಕ್ಕೆ ಬಂದರು, ಅವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾಕೆಂದ್ರೆ ಆ ಪ್ರಮಾಣ ಬೆಳೀತಾ ಇರಲಿಲ್ಲ, ಇದು ಮೊದಲಿಂದನೂ ಇರುವಂಥ ವಾದನೆ. ಈಗ ನೀವು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ್ರೆ, ಜಾಸ್ತಿ ಹಣ ಬಂದರೆ, ಜಾಸ್ತಿ ತೆರಿಗೆ ಬಂದರೆ ನೀವು ಇದನ್ನೆಲ್ಲ ಸರಿ ಮಾಡಬಹುದು, ಇಲ್ಲದೇ ಇದ್ರೆ ಮಾಡಲಿಕ್ಕಾಗಲ್ಲ. ಆದರೆ ಇದು ಬರೀ ಕರ್ನಾಟಕ ಸಮಸ್ಯೆ ಒಂದೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಇದೇ ಸಮಸ್ಯೆ ಇದೆ, ಕೇಂದ್ರ ಸರ್ಕಾರಕ್ಕೂ ಈ ಸಮಸ್ಯೆ ಇದೆ, ಬೇರೆ ಬೇರೆ ಡೆವಲಪಿಂಗ್ ನೇಷನ್ಗಳಿದಾವಲ್ಲ ಅವುಗಳಲ್ಲೂ ಕೂಡ ಈ ಸಮಸ್ಯೆ ಇದ್ದೇ ಇದೆ. ಇದು ಭಾಳ ಕಾಂಪ್ಲೆಕ್ಸು, ಭಾಳ ಸಂಕೀರ್ಣವಾಗಿರೋಂಥ ಸಮಸ್ಯೆ. ಇವುಗಳಿಗೆ ಈ ಎಕನಾಮಿಸ್ಟ್ಗಳು ಮಾತ್ರ ಕರೆಕ್ಟಾಗಿ ಉತ್ತರ ಹೇಳಲಿಕ್ಕೆ ಸಾಧ್ಯ, ಮತ್ತು ಜನಸಾಮಾನ್ಯರಿಗೆ ಇದನ್ನು ಅವರ ಭಾಷೆಯಲ್ಲಿ ಹೇಳೋದು ತುಂಬ ಕಷ್ಟ. ಈಗ ಜನಸಾಮಾನ್ಯರು ಅಂದ್ರೆ ನೆನಪಾಯ್ತು, ಈಗ ಜನಸಾಮಾನ್ಯರು ಮುಂದಿರೋ ಟಾರ್ಗೆಟ್ ನಮಗೆ ಕೊಟ್ಟ ಭರವಸೆ ಈಡೇರಿಸಲಿಕ್ಕೆ ಆಗತ್ತಾ ಅಂತ ಹೇಳಿ. ಅದನ್ನು ಹೊರತುಪಡಿಸಿದ್ರೆ ಇನ್ಫ್ಲೇಷನ್ ಸರ್, ಈಗ ಏನ್ ತಗೊಳ್ಬೇಕು ಅಂದ್ರೂ ಹೆಚ್ಚಿಗೆ, ಟೊಮ್ಯಾಟೋನೇ 150 ರೂಪಾಯಿ ಆಗೋಯ್ತು, ದಿನಸಿ ಧಾನ್ಯಗಳು ಎಲ್ಲಾ ಕೂಡ ಜಾಸ್ತಿ ಆಗಿದೆ, ಬಜೆಟ್ ಅದಕ್ಕೆ ಉತ್ತರ ಕೊಡುತ್ತಾ ಅನ್ನೋ ನಿರೀಕ್ಷೆ ಇದೆ. ಆ ಒಂದು ಜವಾಬ್ದಾರಿ ಕೂಡ ಸಿದ್ದರಾಮಯ್ಯ ಅವ್ರ ಮೇಲಿರೋದು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೆಲವೊಂದಕ್ಕೆಲ್ಲ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಕಾರಣ ಅಂತೇಳಿ, ಬಟ್ ರಾಜ್ಯದ ಕೈಯಲ್ಲಿರೋದು ಈ ಕಂಟ್ರೋಲಿಂಗ್ ಮ್ಯಾನೇಜಿಂಗ್ ದೃಷ್ಟಿಯಲ್ಲಿ ಜನರಿಗೆ ಈ ದುಬಾರಿ ಜೀವನವನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಕಡಿಮೆ ಮಾಡೋ ಪಾಸಿಬಿಲಿಟೀಸ್ ಎಷ್ಟು ಮಟ್ಟಿಗಿದೆ ಈ ಬಜೆಟ್ನ ಮೂಲಕ? ನೋಡಿ, GST ಬಂದಿರೋದ್ರಿಂದ ಈ ತೆರಿಗೆ ಹಾಕುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನೇ GST ತಂದಿದ್ದು, GSTಯನ್ನು ಅತಿ ಉಗ್ರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರೇ ಅವಾಗ. ಆದ್ದರಿಂದ ಅವರು ಅದರ ವಿರುದ್ಧ ಅವರೇನು ಮಾತಾಡೋಕ್ಕಾಗಲ್ಲ. ಈಗ ಏನಕ್ಕೆ ತೆರಿಗೆ ಹಾಕ್ಬೋದು? ಈಗ ತೆರಿಗೆಗಳಿದೆಯಲ್ಲ, ನಾವು ಕನ್ಸ್ಯೂಮ್ ಮಾಡೋ ಪ್ರತಿಯೊಂದು ಹೆಚ್ಚು ಕಡಿಮೆ, ನಾನೊಂದು ಆಗ ಹೇಳಿದ್ನಲ್ಲ, ಒಂದು 3-4 ಬಿಟ್ಟು ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ನು, ಈ ಎಕ್ಸೈಸು, ಮತ್ತು ಈ ಪೆಟ್ರೋಲ್ ಡೀಸೆಲ್ ಬಿಟ್ಟು ಉಳಿದಿದ್ದೆಲ್ಲ ಅವರೇ ಹಾಕೋದು. ಮತ್ತು ಅದು ಎಲ್ಲರಿಗೂ ಇಡೀ ದೇಶದಲ್ಲಿ ಒಂದೇ ಥರದ ತೆರಿಗೆ ಬಂದೇ ಬರುತ್ತೆ. ಅದರಲ್ಲಿ ಏನು ಪಾಲು ಬರಬೇಕೋ ಅಷ್ಟು ಬರಬೇಕಷ್ಟೇ, ಅದೇ ಬರ್ತಾ ಇಲ್ಲ ಸರಿಯಾಗಿ. ನಮ್ಮ ದುಡ್ಡಿಗೆ ನಾವು ಅವ್ರ ಹತ್ರ ಹೋಗಿ ಅಂಗ್ಲಾಚೋ ಪರಿಸ್ಥಿತಿ ಬಂದಿದೆ ಅಂತ ಭಾಳ ವರ್ಷಗಳಿಂದ ನಮ್ಮಲ್ಲೇ ಮಾತಾಡ್ತಾ ಇದೆ. GST ಬಂದ ಮೇಲೆ ಈ GSTಯನ್ನು JDS ಅವರು ಸಪೋರ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ GSTಯನ್ನು ಪ್ರಧಾನಮಂತ್ರಿ ಮೋದಿ ಅವರು ಪಾರ್ಲಿಮೆಂಟ್ನಲ್ಲಿ ಉದ್ಘಾಟನೆ ಮಾಡಿದಾಗ ದೇವೇಗೌಡರು ಅಲ್ಲೇ ಚೀಫ್ ಗೆಸ್ಟ್ ಆಗಿ ಕೂತಿದ್ರು, ಅವರು ಹೋಗಿದ್ರು ಅದಕ್ಕೆ ಆ ಸಮಾರಂಭಕ್ಕೆ.
GST ಅನ್ನು ವಿರೋಧಿಸಿದ ಒಂದೇ ಒಂದು ಪಕ್ಷ ADMK. ಕಾಂಗ್ರೆಸ್ ಅವರು ಸಭಾ ಉಳಿಸ್ಕೊಳ್ತದೆ. ನಾವೇನ್ ಮಾತು ಕೊಟ್ಟಿದ್ದೇವೆ ಮಾತಂತ ನಡೀತೇವೆ. ವಿರೋಧ ಪಾರ್ಟಿಯವರು ಬಹಳ ಸಂತೋಷದಿಂದ ನಮ್ಮ ಬಜೆಟ್ ಅನ್ನ ನಮ್ಮ ಗ್ಯಾರಂಟಿಯನ್ನ ಸ್ವೀಕಾರ ಮಾಡಿ ಅದರಲ್ಲಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಶಿವಕುಮಾರ್ ಬಂದಿದ್ದಕ್ಕೆ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರ ಸೆಲೆಕ್ಷನ್ ಇದೆಯಲ್ಲ, DK ಶಿವಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ರು, ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತಾ ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಈ ಟೈಮ್ನಲ್ಲಿ. ಏನ್ ಹೇಳ್ತೀರಾ ಸರ್? ಅಂದ್ರೆ ಈ ಬಜೆಟ್ ಮಂಡಿಸುವಂತ ಸಾಕಷ್ಟು ಸವಾಲುಗಳ ಮಧ್ಯೆ ಅನುಭವ ತುಂಬಾ ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ನಾವು ಆಗಲ್ಲ ಅವ್ರ ಕೈಲಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಿಲ್ಲ. ಈ ಸಂದರ್ಭ ಎಲೆಕ್ಷನ್ ಟೈಮಲ್ಲಿ ಸೆಲೆಕ್ಷನ್ ಆಗಿರೋದು. ಈಗ ಚುನಾವಣೆಗಳ ಹತ್ರ ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಇವರು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದು. ಎರಡನೇದಾಗಿ ಜಾಸ್ತಿ ಬೆಂಬಲ ಅವರಿಗೆ ಇತ್ತು. ಮಾಸ್ ಲೀಡರ್ ಅವರು, ಪಾಪ್ಯುಲರ್ ಲೀಡರು. ಮತ್ತು ಜಾತಿ ಸಮೀಕರಣದಲ್ಲಿ ಸಿದ್ದರಾಮಯ್ಯನವರ ಪರವಾಗೇ ಇತ್ತು. ಯಾಕೆಂದರೆ ಅಲ್ಪಸಂಖ್ಯಾತರು, ಕುರುಬರು ಹಾಗೂ OBCಗಳಲ್ಲಿ ಸುಮಾರು ಜಾತಿಗಳು ಮತ್ತು ಬಡವರಲ್ಲಿ ಮತ್ತು ಕೆಳ ಮಧ್ಯಮ ವರ್ಗಗಳಲ್ಲಿ ಅಕ್ರಾಸ್ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಅವರಿಗೆ ಓಟ್ ಹಾಕಿದ್ದಾರೆ ಅನ್ನೋ ಒಂದು ವಾದ ಇತ್ತು. ಆ ಕಾರಣದಿಂದ ಮಾಡಿದ್ದಾರೆ. ಮತ್ತು ಅನುಭವ ಕೂಡ ಅವರು ಮೋಸ್ಟ್ ಸೀನಿಯರ್ ಲೀಡರ್. ಈಗ DK ಶಿವಕುಮಾರ್ ಅವ್ರು ನೋಡಿದಕ್ಕೆ ನೆನಪಾಗತ್ತೆ, ಮಹದಾಯಿ ಹೋರಾಟ ಮಾಡಿದ್ರು, ಮೇಕೆದಾಟು ಹೋರಾಟ, ಅದರಲ್ಲೆಲ್ಲ ದೊಡ್ಡ ಧ್ವನಿ DK ಶಿವಕುಮಾರ್ ಅವ್ರದ್ದಿತ್ತು. ಈ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಏನು? ನೀರಾವರಿ ಯೋಜನೆಗಳು, ಈಗ ರೈತರ ನಿರೀಕ್ಷೆ ನೀವೇ ಹೇಳ್ತಿದ್ರಿ, ಬರ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಲೂ ಕೂಡ ಮಳೆ ಪ್ರಮಾಣ ಇಲ್ಲ. ಹೀಗಾಗಿ ರೈತರ ಫೋಕಸ್ ಇಟ್ಕೊಂಡು ಅದರಲ್ಲೂ ನೀರಾವರಿ ಯೋಜನೆಗಳಿಗೆ ಅನಿವಾರ್ಯ ಇದೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ. ಸೊ ಆ ಅನಿವಾರ್ಯತೆ ಬಗ್ಗೆ ಹೇಳೋದಾದ್ರೆ, ಈ ರಾಜ್ಯದ ವರಮಾನದಲ್ಲಿ ಸುಮಾರು 20% DK ಶಿವಕುಮಾರ್ ಅವರ ಖಾತೆಗಳಲ್ಲೇ ಇದೆ. ಎರಡು ದೊಡ್ಡ ಖಾತೆ ಇದೆ, ಜಲಸಂಪನ್ಮೂಲ ಹಾಗೂ ಬೆಂಗಳೂರು ಅಭಿವೃದ್ಧಿ. ಇವೆರಡೂ ಸೇರಿ ಸುಮಾರು 65,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ದುಡ್ಡು ಹೋಗುತ್ತೆ ಅಲ್ಲಿಗೆ. ಹೆಚ್ಚು ಕಡಿಮೆ 20% ಅವ್ರ ಕೈನಲ್ಲೇ ಇದೆ. ಆದ್ದರಿಂದ ಅವರು ತಮ್ಮ ಡಿಪಾರ್ಟ್ಮೆಂಟ್ಗೆ, ಇಲಾಖೆಗಳಿಗೆ ಜಾಸ್ತಿ ಗ್ರಾಂಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಬಿಡಲ್ಲ. ಯಾಕೆಂದ್ರೆ ಬೆಂಗಳೂರು ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಅದನ್ನು ತಗೊಳ್ಳಿ ಟ್ರೈ ಮಾಡ್ತಾರೆ. ಜಲಸಂಪನ್ಮೂಲಕ್ಕೆ ಮಾಡ್ತಾರೆ. ಇತ್ತೀಚೆಗೆ ಒಂದು 30,000 ಕೋಟಿ ರೂಪಾಯಿ ಸುರಂಗ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೋಬೇಕು ಅಂತ ಕೂಡ ಅವ್ರು ಹೊರಟಿದ್ದಾರೆ. ಮತ್ತು ಅವರು ಭಾಳ ಆಂಬಿಷಿಯಸ್ಸು. ಅವ್ರಿಗೆ ಈಗ ತಾನೇನಾದ್ರು ಒಳ್ಳೆ ಕೆಲಸ ಮಾಡಿ ಪ್ರೂವ್ ಮಾಡಿದ್ರೆ ಮುಂದೆ ತನಗೆ ಈ ಸ್ಥಾನ ಸಿಗುತ್ತೆ, ತನ್ನನ್ನು ಯಾರು ಪಕ್ಕಕ್ಕೆ ಸರ್ಸೋಕ್ಕಾಗಲ್ಲ ಅಂತ ಗೊತ್ತವರಿಗೆ. ಮತ್ತು ಅವರ ಇಮೇಜ್ ಮೇಕ್ ಅವ್ರು ಕೂಡ ಆಗಿದೆ. ಇತ್ತೀಚೆಗೆ ನೋಡಿ DK ಶಿವಕುಮಾರ್ ಭಾವ ಮಾತಾಡೋ ಶೈಲಿ ಎಲ್ಲ ಬದಲಾಗಿದೆ. ಅವರು ಭವಿಷ್ಯದಲ್ಲಿ ತನ್ನನ್ನೇ ತಾನು ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಏರ್ಪಾಡುಗಳನ್ನ, ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಬ್ಯಾಲೆನ್ಸಿಂಗ್ ಜೊತೆಗೆ ಮ್ಯಾನೇಜಿಂಗ್ ಕೂಡ, ಇಲಾಖೆಗಳು ಸರಿಯಾಗಿ ರನ್ ಆದ್ರೇನೆ ಸರ್ಕಾರದ ಆಡಳಿತ ಯಂತ್ರ ಪುಷ್ ಆಗ್ಲಿಕ್ಕೆ ಸಾಧ್ಯ. ಈ ಇಲಾಖೆಗಳ ಡಿಮ್ಯಾಂಡ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಕೆಲವೊಂದು ನಿಗಮ ಮಂಡಳಿಗಳನ್ನ ಮರ್ಜ್ ಮಾಡಬೇಕು ಅನ್ನೋ ಚಿಂತನೆ ಕೂಡ ಇದೆಯಂತೆ, ಬಹಳ ವರ್ಷದಿಂದ ಆಯ್ತು. ಅದಕ್ಕೇನಾದ್ರೂ ಸಿದ್ದರಾಮಯ್ಯ ಅವರು ಫೋಕಸ್ ಮಾಡಬಹುದಾ? ಬಜೆಟ್ ನಲ್ಲಿ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗಬಹುದಾ ಅಂತ ಹೇಳಿ ಬಜೆಟ್ ನ ಮ್ಯಾನೇಜಿಂಗ್ ಫ್ಯಾಕ್ಟರ್ ಅಲ್ಲಿ. ಈಗ ಈ ನಿಗಮ ಮಂಡಳಿಗಳೆಲ್ಲ ಹುಟ್ಟಿದ್ ಯಾವಾಗ ಅಂದ್ರೆ, ಇದು ಸೋಷಿಯಲಿಸಮ್, ಇದು ಸೋಷಿಯಲಿಸ್ಟ್ ಕಾನ್ಸೆಪ್ಟ್. ಈ ಸೋಷಿಯಲಿಸಮ್ ನಮ್ಮಲ್ಲಿ ಸಮಾಜವಾದಿ ಸರ್ಕಾರಗಳು ಇದ್ದಿದ್ದರಿಂದ 50-60 ನೆಹರು ಇಂದಿರಾ ಗಾಂಧಿ ಕಾಲದಲ್ಲ, ಸರ್ಕಾರನೇ ಉದ್ಯೋಗ ಮಾಡಬೇಕು ಅಂತ ಹೊರಟಿತು. ಸರ್ಕಾರನೇ ಉದ್ಯೋಗ ಮಾಡಬೇಕು, ಸರ್ಕಾರನೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕಾಗಿ 100 PSU ಅಂದರೆ ಸಾರ್ವಜನಿಕ ಉದ್ದಿಮೆಗಳನ್ನು ಅವ್ರು ಸ್ಥಾಪನೆ ಮಾಡಿದ್ರು. ಅದೇ ಮಾಡೆಲ್ ನಮ್ಮಲ್ಲೂ ಮಾಡಿದ್ರು, ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು. ನಮ್ಮಲ್ಲಿ NGF ಇತ್ತು, ಭಾಳ ಚೆನ್ನಾಗಿ ನಡೀತಾ ಇತ್ತು. ಗೌರ್ಮೆಂಟ್ ಇದ್ದದು, ಕವಿಕಾ ಇತ್ತು, ಟ್ರಾನ್ಸ್ಫರ್ ಮಾಡೋದು, ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಆ ಥರದ್ದು ಕರ್ನಾಟಕದಲ್ಲಿ ತುಂಬ ದೊಡ್ಡ PSUಗಳಿದ್ವು. ಈಗ ಬಹುಪಾಲು ಬಾಗಿಲು ಹಾಕಿದ್ದಾವೆ. ಇರೋದ್ರಲ್ಲಿ 3-4 ಚೆನ್ನಾಗಿ ನಡೀತಾ ಇದೆ. ಈಗ KSDL ಇದೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಮೈಸೂರು ಸ್ಯಾಂಡಲ್ ಸೋಪ್ ಮಾಡೋದು, ಅದು ಭಾರಿ ದೊಡ್ಡ ಬ್ರ್ಯಾಂಡು. MB ಪಾಟೀಲ್ ಇತ್ತೀಚೆಗೆ ಟ್ವೀಟ್ ಮಾಡಿದ್ರು, ಇಷ್ಟು ದೊಡ್ಡ ಬ್ರ್ಯಾಂಡು, ಇಷ್ಟು ಫೇಮಸ್ ಇದು, ಇದನ್ನು ಬರೀ ಕರ್ನಾಟಕ ಮೊದಲು ಕೂಡ ನಾವು ಮಾರ್ಕೆಟ್ ಲೀಡರ್ ಅಲ್ಲ, ಇದನ್ನು ಬರೀ ಕರ್ನಾಟಕಕ್ಕೆ ಇಂಡಿಯಾ ಮತ್ತು ದೇಶದ ಹೊರಗಡೆ ಕೂಡ ಮಾರ್ಕೆಟ್ ಮಾಡಬೇಕು, ನೀವು ಸಲಹೆ ಕೊಡಿ ಅಂತ. ಅದನ್ನು ಗ್ಯಾರಂಟಿ ಸರ್ಕಾರ ಬೆಳೆಸ್ಬೋದು. ಯಾಕೆಂದರೆ ಇನ್ನೊಂದು ವಾದ ಇದೆ, ಸರ್ಕಾರ ಬಿಸ್ನೆಸ್ ಮಾಡಬಾರ್ದು, ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ಅಂತ. ಆಯ್ತಾ, ಅದಕ್ಕಾಗಿ ನಾವೆಲ್ಲ ಖಾಸಗಿ ಬಿಟ್ಕೊಡ್ಬೇಕು ಅಂತ. ಆದರೆ ತುಂಬ ಚೆನ್ನಾಗಿ ನಡೀತಾ ಇರೋ ಕೆಲವು ಬ್ರ್ಯಾಂಡ್ಗಳನ್ನು ಉಳಿಸ್ಕೋಬಹುದು. ಆದರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 100 ನಿಗಮ ಮಂಡಳಿ ಇದೆ. ಅದರೊಂದು 10 ಬಿಟ್ಟರೆ ಉಳಿದಿದ್ದೆಲ್ಲ ವೇಸ್ಟ್. ಅದು ಅವುಗಳು ಸುಮ್ಮನೆ ಕೆಲವರು ಹೇಳ್ತಾರೆ ಅಂದರೆ ಅದು ಸರಿಯಾದ ಭಾಷೆ ಅಲ್ಲ, ಗಂಜಿ ಕೇಂದ್ರ ಅಂತ ನಾವು ಇಟ್ಕೋಬಾರ್ದು. ಬಿಳಿಯಾನೆ ಗಂಜಿ ಕೇಂದ್ರ, ಯಾರಿಗೆ ಸರ್ಕಾರದಲ್ಲಿ ಅಧಿಕಾರ ಕೊಡ್ಲಿಕ್ಕೆ ಆಗಲ್ಲ, ಒಲೈಸಬೇಕು, ಅವರಿಗೆಲ್ಲ ಕೂರಿಸಿರ್ತಾರೆ ಅಂತ. ಆದರೆ ಅವುಗಳನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಿದ್ರು, ರದ್ದು ಮಾಡಿದ್ರು, ಅವುಗಳನ್ನೆಲ್ಲ ಮರ್ಜ್ ಮಾಡಿದ್ರು, ಭಾರಿ ಹಣ ಏನು ಉಳಿಯಲ್ಲ. ಒಂದೊಂದಕ್ಕೊಂದು 10 ಕೋಟಿ ಖರ್ಚಾಯ್ತು ಅಂತ ಇಟ್ಕೊಳ್ಳಿ, 50 ಕೋಟಿ ಆ ಥರ ಎಲ್ಲ ಸೇರಿ ಒಂದು 3-4 ಸಾವಿರ ಕೋಟಿ ಇರ್ಬೋದು. ಅದು ನನಗನ್ಸಾಗ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಷ್ಟೆಲ್ಲ ಇರಕ್ಕೆ ಸಾಧ್ಯ ಇಲ್ಲ, 200-300 ಕೋಟಿ ಇರ್ಬೋದು, ಸಂಬಳ ಸಾರಿಗೆ ಅವೆಲ್ಲ ಸೇರಿದ್ರೆ. ಆದ್ರಿಂದ ಅವುಗಳನ್ನ ಮರ್ಜ್ ಮಾಡಿದ್ರು ಭಾರ ದುಡ್ಡು ಉಳಿಯಲ್ಲ, ಅದೊಂದು ಸಂದೇಶ ಹೋಗುತ್ತೆ.
ಬಜೆಟ್ನ ಪ್ರತಿಗಳ ಬಾಕ್ಸ್ ನ ನಾವು ಗಮನಿಸ್ತಾ ಇದೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಜೆಟ್ ಮಂಡನೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ. ಹಾಗೆ ಜನಸಾಮಾನ್ಯರ ನಿರೀಕ್ಷೆ ಏನು ಈ ಬಜೆಟ್ನ ಮೇಲೆ, ಅದರ ಬಗ್ಗೆ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಅದರಲ್ಲೂ ಬೆಂಗಳೂರಿನ ಮಂದಿ ಏನ್ ಹೇಳ್ತಾರೆ, ಯಾವ ರೀತಿ ನಿರೀಕ್ಷೆ ಇದೆ ಈ ಬಜೆಟ್ನ ಬಗ್ಗೆ, ಅದನ್ನ ನೋಡ್ತಾ ಒಂದು ಚಿಕ್ಕ ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತೆ. ಬೆಂಗಳೂರು ಜನರ ನಿರೀಕ್ಷೆ ನಿಮ್ಮ ಮುಂದೆ. ಸರ್ ಏನಿಲ್ಲ, ಬಸ್ಗಳು ಫ್ರೀ ಬಿಟ್ಟಾಗಿಂದ ಬಿಸ್ನೆಸ್ಗಳು ಡೆಲ್ಲಿ ಇದೆ, ಅದರಿಂದ ಎಫೆಕ್ಟ್ ಆಗೈತೆ ಬಿಸ್ನೆಸ್. ಈಗ ಮುಂಚೆ ಥರ 500 ರೂಪಾಯಿ ಮಾಡೋದೇ ಕಷ್ಟ ಆಗುತ್ತೆ ಸಾಯಂಕಾಲ ಗಂಟ. ಅದರಿಂದ ಸರ್ ಸಹಾಯ ನಮ್ಗೆ ಏನು ಬೇಕಾಗಿಲ್ಲ, ಮಾಮೂಲಿ ನಮಗೆ ಬಸ್ಸು ನಿಲ್ಲಿಸ್ಬಿಟ್ರೆ ಅದೇ ನಮಗೆ ಸಾಕು. ಅವ್ರೇನು ಕೊಡೋದೇನು ಬೇಡ ನಮಗೆ, ನಮ್ಗೇನು ಪ್ಯಾಕೇಜ್ ಬೇಡ, ನಾವು ಸಂಪಾದನೆ ಮಾಡೋದು ನಮ್ಗೆ ಅದೇ ಸಾಕು. ಎಲ್ಲರಿಗೂ ಫ್ರೀ ಘೋಷಣೆ ಮಾಡಕ್ ಹೋಗಿ 101 ಘೋಷಣೆಯಿಂದ 100 ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ತರಕಾರಿ ಬೆಲೆಗಳು ಗಗನಕ್ಕೇರಿದೆ. ಯಾಕನ ಈ ಸರ್ಕಾರಕ್ಕೆ ಓಟ್ ಹಾಕಿದೀವಿ ಅಂತ ಯೋಚನೆ ಆಗ್ಬಿಡೈತೆ. ನಮ್ಗೆ ಏನು ಕೊಡೋದು ಬೇಡ, ಮೊದ್ಲು ಹೆಂಗಿದ್ದು ನೆಮ್ಮದಿ ಉಸಿರಾಡಕ್ ಜನಕ್ಕೆ ಬಿಟ್ಬಿಟ್ರೆ ಸಾಕು. ಲೈಟ್ ಬಿಲ್ ಏನಿದೆ, ಮಾಮೂಲಿ ಏನಿದೆ ಅದೇ ತರ ಇಟ್ಕೊಂಡು ಏನಿದೆ ಅದೇ ತರ ನಡ್ಕೊಂಡು ಹೋಗ್ಬಿಟ್ರೆ ಸಾಕು. ಈ ಬಿಟ್ಟಿ ಭಾಗ್ಯ ಕೊಡೋದು ಬೇಡ, 100 ಜನಕ್ಕೆ ತೆರಿಗೆ ಹಾಕೋದು ಬೇಡ, ಜೀವಂತವಾಗಿ ಸಾಯಿಸೋದು ಬೇಡ.